ಅಳೋ ಸೀನಿಗೆ ಆ ಊರಿನವರು ನನಗೆ ಸನ್ಮಾನ ಹೇಳಿ, ಇಲ್ಲ ಗಂಡ ಸತ್ತ ಸೀನಿಗೆ ನಾವೆಲ್ಲ ಗಂಡಸರ ಹತ್ತಿದೀವಿ, ಆ ಹೆಮ್ಮನಿಗೆ ನಾವು ಸನ್ಮಾನ ಮಾಡ್ಬೇಕು. ಎಲ್ಲರೂ ನನ್ನ ನೋಡಿದ ತಕ್ಷಣ ಒಳಗ್ ಬಂದು ಏನೋ ಮುಖ ಮಾಡೋರು, ಯಾರು ಏನು ನನಗೆ ಹೇಳ್ತಿರ್ಲಿಲ್ಲ. ಈ ಮನೇಲಿ ಯಾರು ಸತ್ತಿದಾರಂತೆ, ನೀನು ಅಂಕಲ್ ಅಂದ್ರೆ ನನ್ನ ಗಂಡ ತೀರೋದು. ಅರ್ಥ ಇಲ್ಲ, ಯಾಕಂದ್ರೆ ಅವರ ಕೊಟ್ಟ ಒಂದು ಶಿಕ್ಷೆಗಳು, ಅವರು ಕೊಟ್ಟ ಒಂದು ನೋವುಗಳು, ಮನೆ ಮುಂದೆ ನಾಯಿ ಸತ್ರು ಅಳೋಳು ನಾನು, ಆದ್ರೆ ಅಳು ಬರಲಿಲ್ಲ. ಇಲ್ಲಿ ನಿಜ ಜೀವನದಲ್ಲಿ ನನ್ನ ಕಣ್ಣಿಗೆ ಬರ್ತಾರೆ. ನಾನು ನೋಡ್ತೀನಿ ಅಲ್ಲೂ ಕೂಡ ಕನ್ನಡಲ್ಲಿ ನಾನು ಬಿದ್ವೇನೆ. ಕಲಾವಿದೆಯರ ಜೀವನನೇ ಈ ತರ ರಂಗಭೂಮಿಲಿ ಇರುತ್ತೆ. ಎಲ್ಲೋ ಪುಣ್ಯಾತ್ಮರು ಮುಖಾನಂಶ. ಅಮ್ಮ ಸತ್ತಿದ ದೀಪ ಹಚ್ಚುತ್ತಾರಲ್ಲ, ಆ ಜಾಗಕ್ಕೆ ಹಚ್ಚಿದ್ದಾರೆ, ಆ ದೀಪ ಕೂಡ ಆರಿಲ್ಲ. ನಾನು ಹೋಗ್ಲೇಬೇಕು, ಪಾತ್ರ ಮಾಡ್ಲೇಬೇಕು. ಅಳೋ ಪಾತ್ರ ಪರದೆಯಿಂದ ಅಳ್ತಾ ಇದ್ದೇನೆ. ಆ ಪರದೆ ಮುಂದೆ ಜನನ ನಗಿಸ್ತಾ ಮನೆ ಗಂಜಿ ಕುಡಿದು ನನ್ನ ಮಗ ಸಾಲಿಡ್ ಆಗಿ ಬೆಳೆದ. ಕಣ್ಣೀರ್ ಬರ್ತಾ ಇತ್ತು, ಯಾಕಂದ್ರೆ ನಾನು ಅಲ್ಲಿ ಅಷ್ಟು ಮೆರೆದವಳು. ಇಲ್ಲಿ ನಾನು ಕೇಳ್ಬೇಕು ಅಂದ್ರೆ ಆದ್ರೂ ನಾನು ಸ್ವಲ್ಪ ಗುರ್ತಿಸ್ಕೋಬೇಕು. ನಾನು ಗುರ್ತಿಸ್ಕೊಂಡ್ರೆ ನಾನು ಯಾರು ಇದು ಮಾಡ್ತಾರೆ. ಕಾಯ್ಬೇಕು ಅವಕಾಶ ಸಿಕ್ಕಾಗ ಬಾಗಿ ಮುಚ್ಕೋಬಾರ್ದು, ಬಾಗಿ ತೆಗಿಬೇಕು ನಾವು. ಕರೆಕ್ಟ್. ಗೊತ್ತೇ ಹಾಗೆ ಆಗುತ್ತೆ ನಮ್ ಟ್ಯಾಲೆಂಟ್ ಏನು ಅಂತ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಮಂಗಳೂರು ಹತ್ರ ಓಮದ ಪದವು ಅಂತ ಅಲ್ಲಿ ಒಂದು ಕಂಪನಿ ಅಲ್ಲಿದ್ದೆ. ನಾನು ಒಂದು ಚನ್ನಪ್ಪ ಚೆನ್ನೇಗೌಡ ನಾಟಕ, ಅದು ನನ್ನ ಫೇವ್ರೇಟ್ ನಾಟಕ. ನನಗೆ ಗಂಡ ಸಾಯ್ತಾನೆ, ಅವಾಗ ಆಳು ಆ ಬಳೆ ತೆಗೆಯೋದು, ಮಾಂಗಲ್ಯ ತೆಗೆಯೋದು, ಹೂ ತೆಗೆಯೋದು, ಇದೆಲ್ಲ ಗಂಡಸರು ಖರ್ಚು ಹಿಡ್ಕೋತಾ ಇದ್ರು. ಹೆಣ್ಮಕ್ಳನ್ನ ಅಳಿಸೋದು ಸುಲಭ ನನಗೆ, ಆದ್ರೆ ಗಂಡಸರು ಅಳಬೇಕು, ಗಂಡಸರು ಖರ್ಚು ಹಿಡಿತಾ ಇದ್ರು. ಆ ಅಳೋ ಸೀನಿಗೆ ಆ ಊರಿನವರು ನನಗೆ ಸನ್ಮಾನ ಹೇಳಿ, ಇಲ್ಲ ಗಂಡ ಸತ್ತ ಸೀನಿಗೆ ನಾವೆಲ್ಲ ಗಂಡಸರ ಹತ್ತಿದೀವಿ, ಆ ಹೆಮ್ಮನಿಗೆ ನಾವು ಸನ್ಮಾನ ಮಾಡ್ಬೇಕು. ನನಗೆ ಹೊಸ ಸೀರೆ ಇನ್ನೊಂದು ಸಂಘದವರು ಅವರು ತಂದಿದ್ರು. ಅವಾಗ ನಾನು ಅಕಾಡೆಮಿ ಮೆಂಬರ್ ಆದೆ. ಹೀಗಾಗಿ ಕಂಪ್ನಿಯವರು ನನಗೊಂದು ಸೀರೆ ತಂದಿದ್ರು, 3-4 ಸೀರೆ. ಅವತ್ತಿನ ದಿವಸ ಅವತ್ತು ಅವ್ರು ಓನರ್ ಹೇಳಿದ್ರು, ಮಾರ ದಿವಸ, ನೀವತ್ತಿ ನಿನ್ ಪಾತ್ರಕ್ಕೆ ಸನ್ಮಾನ, ನೀನು ಚೆನ್ನಾಗ್ ಆಳ್ಬೇಕು. ಅಯ್ಯೋ ದಿನ ಅದನ್ನೇ ಮಾಡ್ತೀನಲ್ಲ, ಚೆನ್ನಾಗತ್ತೆ. ಎಲ್ಲರೂ ನನ್ನ ನೋಡಿದ ತಕ್ಷಣ ಒಳಗ್ ಬಂದು ಏನೋ ಮುಖ ಮಾಡೋರು, ಯಾರು ಏನು ನನಗೆ ಹೇಳ್ತಿರ್ಲಿಲ್ಲ. ಸುಮ್ಮನೆ ಆಗ್ತಿದೆ, ಪಾತ್ರ ಚೆನ್ನಾಗ್ ಮಾಡಿದೆ. ಆಮೇಲೆ 3 ಹಾರ, 3 ನನಗಿದು ನೋಟಿನ ಹಾರ ಹಾಕಿದ್ರು ಯಾರೋ. ಆಮೇಲೆ 3 ಸೀರೆ ಬಂತು, ಹಾರ ಬಂತು, ಎಲ್ಲ ನನ್ನ ಪಾತ್ರಗಳನ್ನ ಹೊಗಳಿದ್ರು. ಹೋಗ್ಲಿ ಕರೆಕ್ಟಾಗಿ ಹಿಂಗೆ ಹೇಳಿದ ತಕ್ಷಣ ಅಲ್ಲಿ ಸೈಡ್ ವಿಂಗ್ಸ್ ಅಲ್ಲಿ ಒಬ್ರು ನಿಂತಿದ್ರು. ಈ ಮನೇಲಿ ಯಾರು ಸತ್ತಿದಾರಂತೆ, ನೀನು ಎಷ್ಟು ಹಿಡಿ, ಅವಾಗಲೂ ಫೋನ್ ಬಂದಿರ್ಲಿಲ್ಲ, ಎಷ್ಟು ಹಿಡಿ ಬೇಕಲ್ಲ ಅಂದೆ. ಇಲ್ಲಮ್ಮ ನಮ್ಮ ಮನೆಗೆ ಫೋನ್ ಇದೆ, ನಮ್ಮ ಮನೆಗೆ ಬಂದಿದ್ದು, ನೀವು ಬನ್ನಿ ಮಾತಾಡಿ ಅಂತ ಅವ್ರು ಕರೆದ್ರು. ಯಾರು ನನಗೆ ಸನ್ಮಾನ ಮಾಡಿದವರು, ಅನಂತ ಪೈ ಅಂತ. ಅವ್ರ ಮನೆಗೆ ಹೋದೆ. ವೈಟ್ ಡ್ರೆಸ್ ಇದೆ, ಬಿಳಿ ಸೀರೆ ಉಟ್ಟಿದ್ದೀನಿ ಅಂದ್ರೆ ಪಾತ್ರದಲ್ಲಿ. ಅವ್ರ ಮನೆಗೆ ಹೋದೆ, ಹುಬ್ಳಿಗೆ ಫೋನ್ ಹಚ್ಚಿದೆ, ಯಾರು ಏನು ಅಂತಂದು. ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ ಅಂದ್ರು. ನನ್ನ ಮಗನ ಅಂತ ಕೇಳಿದೆ ಫಸ್ಟ್. ಅಲ್ಲ ಅಂದ್ರು. ನನ್ನ ಮಗ ಅಲ್ಲ ಅಂದ್ಮೇಲೆ ಏನು ಏನೇನಂದ್ರು ನಾನು ತಡ್ಕೋತೀನಿ, ಏನು ಹೇಳು. ನನ್ನ ಅಕ್ಕನ ಮಗಳು ಫೋನ್ ಎತ್ಕೊಂಡು, ಇಲ್ಲ ಅಂಕಲ್ ಅಂದ್ರೆ ನನ್ನ ಗಂಡ ತೀರೋದು. ಹೌದಾ, ಯಾವಾಗ ಅಂದೆ.
ಬೆಳಗ್ಗೆ ತೀರೋದು. ಇಡೋದಿಲ್ವಾ, ಇಟ್ಟಿಲ್ವಾ ಅಂತ. ಇಡೋದಿಲ್ಲ ಅವರು. ನಮ್ಮ ಕಡೆ ಪದ್ಧತಿ ಬ್ರಾಹ್ಮಿಣ್ಸ್ ಅಲ್ಲಿ ಇರಲಿಲ್ಲ. ಆಮೇಲೆ ಅದು ಬರ್ತಾ ಇಲ್ಲ ನನಗೆ, ಯಾಕಂದ್ರೆ ಅವರು ಕೊಟ್ಟ ಒಂದು ಶಿಕ್ಷೆಗಳು, ಅವರು ಕೊಟ್ಟ ಒಂದು ನೋವುಗಳು. ಮನೆ ಮುಂದೆ ನಾಯಿ ಸತ್ರು ಅಳೋಳು ನಾನು, ಆದ್ರೆ ಅಳು ಬರಲಿಲ್ಲ, ಸುಮ್ಮನೆ ತಡ್ಕೊಂಡೆ. ನನ್ನ ಸುತ್ತ ಇದ್ದವರೆಲ್ಲ ಅವರಿಗೆಲ್ಲ ಕ್ಯೂರಿಯಾಸಿಟಿ, ಯಾರು ಸತ್ರು ಅಂತ. ಹೌದಾ ಹೌದಾ ಅಂತ, ಹತ್ತು ಬಿಡಿ ಅಂದು ಪ್ರಯತ್ನ ಮಾಡ್ತೀನಿ ಅಂತಂತಂದೆ. ಫೋನ್ ಇಟ್ಟೆ, ಎಲ್ಲರೂ ಕೇಳಿದ್ರು ಯಾರು ಏನ್ ಹೇಳಿ, ಗ್ರಾಮದಲ್ಲಿ ಅಷ್ಟು ಹತ್ತಿದೀನಿ, ಇಲ್ಲಿ ನಿಜ ಜೀವನದಲ್ಲಿ ನನ್ನ ಕಣ್ಣಿಗೆ ಬರ್ತಾ ಇಲ್ಲ. ಇಲ್ಲ, ನನ್ನ ಅಕ್ಕನ ಗಂಡ ಹೇಳ್ಬೇಕಲ್ಲ ಏನಾರು ಒಂದು ಸುಳ್ಳು. ಆಮೇಲೆ ಬಂದು ಸುಮ್ಮನೆ ಮುಸ್ಕಾಗಿ 3 ಶೋ ಮಾಡಿದ್ದೀನಿ ಅವತ್ತು ನಾನು. ಅವ್ರ ಓನರ್ಗೂ ಎಲ್ಲ ಹೋಗಿ ಹೇಳಿದ್ರು ಅಕ್ಕನ ಗಂಡ ಅಂತ. ನನ್ನ ಫ್ಯಾಮಿಲಿ ಎಲ್ಲ ಪರಿಚಯ ಅವರಿಗೆ. ಅವ್ರು ಊಟ ಗಿಟ ಎಲ್ಲ ಮಾಡ್ಕೊಂಡು ನನ್ನ ಹತ್ರ ಬಂದು, ಯಾರು ಜಯಲಕ್ಷ್ಮಿ, ನಿಮ್ಮ ದೊಡ್ಡ ಅಕ್ಕನ ಗಂಡನ? ಅಲ್ಲ. ಇನ್ನೊಬ್ರು ಅಕ್ಕನ ಗಂಡನ? ಅಲ್ಲ. ಮತ್ತೆ ಯಾರ ಗಂಡ ಮರೈತಿ ಅಂತ? ನನ್ನ ಗಂಡ ಅಂತ. ಅವ್ರಿಗೆ ಶಾಕ್. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಹೋಗ್ಬೇಕಾ ಅಂದ್ರು. ಇಲ್ಲ, ಹೇಳುದು ಅವರಿಗೆ ಊಟ ಮಾಡು ಅಂತ ಹೇಳಕ್ಕೂ ಆಗ್ತಾ ಇಲ್ಲ, ಹಾಲು ಕುಡಿ ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಅವ್ರಿಗೆ ಏನ್ ಮಾತಾಡ್ಬೇಕು, ನಿಜ. ಮೇಕಪ್ ತೆಗಿ ಅಂತಂದ್ರು. ಆಯ್ತು ಅಂತ ಕರಡಿ ಮುಂದೆ ಬಂದೆ. ನೋಡ್ತೀನಿ 3 ಸೀರೆ ಇದೆ, 3 ಹಾರ ಇದೆ, ನೋಟಿನ ಹಾರ ಇದೆ. ಈ ನಮ್ ಕಡೆ ಇಲ್ಲಿ ಹೋಗುತ್ತಿಲ್ಲ, ಹೇಳಿಕ್ಕೆ ಅವ್ರ ಮನೆಯವ್ರು ಸೀರೆ ಕೊಡ್ತಾರೆ, ಉಡಿಸ್ತಾರೆ. ರಂಗಭೂಮಿನಲ್ಲಿ ಸೀರೆ ಕೊಟ್ಬಿಡ್ತು. ರಂಗಭೂಮಿ ಬೇರೆಯವ್ರು ಕೊಡ್ತಾರೋ, ಆದ್ರೆ ಅಡ್ವಾನ್ಸ್ ಆಗಿ ನನಗೆ ಹಾರ, ಸೀರೆ ಎಲ್ಲ ನನಗೆ ಬಂತು. ಅಲ್ಲಿ ನೋಡ್ತೀನಿ, ಅಲ್ಲೂ ಕೂಡ ಕನ್ನಡಲ್ಲಿ ನಾನು ಬಿದ್ವೇನೆ. ಅಲ್ಲಿ ಪಾತ್ರ ಆಗ್ತಾಗಿತ್ತು. ಸುಮ್ಮನೆ ಮತ್ತೆ ಮೇಕಪ್ ತಗೊಂಡೆ, ಸುಮ್ಮನೆ ಮಲ್ಕೊಂಡೆ. ಈ ತರ ಜೀವನನೂ ಇರುತ್ತೆ ರಂಗಭೂಮಿ. ನೀವಾಗ್ಲೇ ಹೇಳಿದ್ರಿ ನಂಗೆ ನೋವು ಅದು ಎಲ್ಲದ್ರ ಮುಂದೆ ನನಗೆ ಕಣ್ಣೀರು ಬರಲಿಲ್ಲ ಅಂತ. ಅಂಥದ್ದೇನಮ್ಮ ನಡೆದಿತ್ತು? ಅದೇ ಎಲ್ಲವನ್ನೂ ಎಲ್ಲರಿದ್ರೆ ಕೇಳ್ಕೊಳಕ್ಕಾಗಲ್ಲ ಪುಟ್ಟ. ಖಂಡಿತ. ನೀವು ಈ ನಾಟಕ ಎಲ್ಲ ಅಲ್ಲ, ಹೆಚ್ಚಾಗಿ 3/4 ಕಲಾವಿದೆಯರ ಜೀವನನೇ ಈ ತರ ರಂಗಭೂಮಿಲಿ ಇರುತ್ತೆ. ಎಲ್ಲೋ ಪುಣ್ಯಾತ್ಮರು ಒಂದು ಕಾಲಾಂಶ, ಅದೊಂದು ಶಾಪ ನಮಗೆ. ನೀವು ಶಾಪ ಅಂತ ಇರ್ಲಿ, ಒಂದ್ ನಿಮಿಷ ಇರ್ಲಿ ಮಾಡಬೇಡಿ, ನನಗೆ ಅಳು ಬರಂಗಾಗುತ್ತೆ. ಅಮ್ಮ, ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ತೆರೆ ಮುಂದೆ ಅಥವಾ ಕ್ಯಾಮ್ರಾ ಮುಂದೆ ಬಂದಾಗ ನಾವು ನಾರ್ಮಲ್ ಆಗಿ ನಮಗೇನಾದ್ರೂ ಬೇಜಾರಾಗ್ತದೆ ಅಥವಾ ಕಣ್ಣೀರು ಬರ್ತಿದೆ ಅಂದ್ರೆ ಕಟ್ ಮಾಡಿ 2 ಮಿನಿಟ್ಸ್ ಕಣ್ಣೀರು ಒರೆಸ್ಕೊಂಡ್ ಬರ್ತೀವಿ, ಆ ಥರ ಎಲ್ಲ ಹೇಳ್ತೀವಿ. ಸೊ ನಿಮ್ಮ ಆ ರಂಗಭೂಮಿ ಆ ಥರ ಬಂದಾಗ ಅದ್ರದ್ದು ಆಪ್ಷನ್ನೇ ಇಲ್ಲ. ನೀವ್ ಏನಾದ್ರೂ ನೋವಲ್ಲಿರ್ಲಿ, ಎಷ್ಟಾದ್ರೂ ಅಳು ಹತ್ಕೊಂಡ ಬರ್ಬೇಕು, ಜನಗಳ ಮುಂದೆ ನಗ್ಬೇಕು, ಮಾಡ್ಬೇಕು. ಅದ್ ನಿಮ್ಗೆ ಹೆಂಗ್ ಅನಿಸ್ತಿತ್ತು? ಕಷ್ಟ ಆಗ್ತಿರ್ಲಿಲ್ವಾ? ಇಲ್ಲ, ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ವಿ. ಈಗ ನನಗೆ ತಾಯಿ ದೇವ್ರು, ತಾಯಿಗೆ ನಮಸ್ಕಾರ ಮಾಡದೆ ನಾನು ಹೊರಗೆ ಹೋದವಳಲ್ಲ. ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಸತ್ತೋದ್ ದಿವ್ಸನೇ ನಾಟಕ ಇದೆ ಗಂಗಾವತಿಲಿ. ನಾನೇ ಕಳಿಸ್ದೆ, ಅವಾಗೆಲ್ಲ ಟೆಲಿಗ್ರಾಮು, ಅಮ್ಮ ಸತ್ತೋಗಿದ್ದಾರೆ ಅಂದ ತಕ್ಷಣ, ಇಲ್ಲ ನಿಮ್ಮಮ್ಮ ಸತ್ತೋಗಿರ್ಬೇಕು, ಆದ್ರೆ ನೀವು ಬರ್ದಿದ್ರೆ ನಾವು ಸತ್ತೋಗ್ತೀವಿ, ಟಿಕೆಟ್ ಎಲ್ಲ ಹಾಕ್ಬಿಟ್ಟಿದೀವಿ, ಬರ್ಬೇಕು. ಆಮೇಲೆ ಕಾಮಿಡಿ ಪಾತ್ರ ಆಯ್ತು ಅಂತ ಹೋದೆ. ಅಮ್ಮ ಸತ್ತಿದ್ದ ದೀಪ ಹಚ್ತಾರಲ್ಲ, ಆ ಜಾಗಕ್ಕೆ ಹಚ್ಚಿದ್ದಾರೆ, ಆ ದೀಪ ಕೂಡ ಆರಿಲ್ಲ. ನಾನು ಹೋಗ್ಲೇಬೇಕು, ಪಾತ್ರ ಮಾಡ್ಲೇಬೇಕು. ಅಳೋ ಪಾತ್ರ, ಪರದೆ ಹಿಂದೆ ಅಳ್ತಾ ಇದ್ದೆ, ಆ ಪರದೆ ಮುಂದೆ ಜನನ ನಗಿಸ್ತಾ ಇದ್ದೆ. ಅನಿವಾರ್ಯ. ಇಂಥವು ಸಾಕಷ್ಟು ಘಟನೆಗಳು ನನ್ನ ಜೀವನದಲ್ಲಿ ಆಗಿರ್ಬೋದು, ಬೇರೆ ಕಲಾವಿದರ ಜೀವನದಲ್ಲಿ ಆಗಿರ್ಬೋದು, ಅದು ನಡೆಯುತ್ತೆ. ಆಮೇಲೆ ಯೋಚನೆ ಮಾಡಿದೆ, ಇದು ವೃತ್ತಿರಂಗಭೂಮಿ ಇದೆ, ನಾನು ನಿಮಗೆ ಘಟನೆ ಹೇಳಿದ್ದು. ಆದ್ರೆ ಅಲ್ಲಿ ನಾಟಕಗಳು ಕಂಟಿನ್ಯೂ ನಡೀತಾ ಇರ್ತದೆ. ನನಗೊಬ್ಬನೇ ಮಗ, ಅವನಿಗೆ ಓದಿಸ್ಬೇಕು, ಅವನಿಗೆ ಬೆಳೆಸ್ಬೇಕು. ನಾನೀಗ 3 ತಿಂಗಳು ಹೋಗಿ ನನಗೇನು ಇಲ್ಲದೆ ನಿರಕ್ಷರಿ ಆದೆ ನಾನು. ಅಂದ್ರೆ ಸರ್ಟಿಫಿಕೇಟ್ ಏನು ಇಲ್ವಲ್ಲ. ಯಾಕೆ ನನ್ನ ಮಗನಿಗೆ ಒಂದ್ ಸ್ವಲ್ಪ ಇದು ಆಗ್ಲಿ ಅಂತ ನಾನು ಹವ್ಯಾಸಿ ಕಲಾವಿದೆಯಾಗಿ 80ನೇ ಇಸ್ವಿಲಿ ನಿಂತೆ. ಹವ್ಯಾಸಿ ಕಲಾವಿದು ಅಂದ್ರೆ ನಮ್ಮ ಒಂದ್ ಹಳ್ಳಿ ನಾಟಕ ಕಲ್ತಿರ್ತಾರೆ, ಅಲ್ಲಿ 3 ಜನ ನಟಿ ಇರ್ಬೇಕು. ಅದು ಪೌರಾಣಿಕ ಇರ್ಬೋದು, ಸಾಮಾಜಿಕ, ಅತಿ ಹೆಚ್ಚಾಗಿ ನನಗೆ ಸಾಮಾಜಿಕ. ಅಲ್ಲಿ ಹೋಗಿ ನಾವು ಪಾತ್ರ ಮಾಡ್ಬೇಕು. 250-300 ರೂಪಾಯಿ ಒಂದ್ ನಾಟಕ ಕೊಡ್ತಿದ್ರು, ಅದು ಹೈಯೆಸ್ಟ್ ನಮ್ಗೆ ಅವಾಗ. ಇರ್ಲಿ ಅಂತ ಅನ್ಕೊಂಡು ಹುಬ್ಳಿಲಿ ಒಂದು ಮನೆ ಮಾಡ್ಬಿಟ್ಟು
ನಾನು ಹವ್ಯಾಸಿ ಕಲಾವಿದೆಯಾಗಿ ಮುಂದುವರೆದೆ. ಆ ಹವ್ಯಾಸಿ ಕಲಾವಿದೆಯಲ್ಲಿ ನಮ್ಗೆ ದುಡ್ಡು ಹೆಚ್ಚು, ಒಂದು ತಿಂಗಳಿಗೆ 1,000 ರೂಪಾಯಿ ಇತ್ತು ನಮಗೆ. ಅಂಥದ್ದು ಇಲ್ಲಿ ನನಗೆ ಒಂದು ಡ್ರಾಮಾಗೆ 200-300 ಸಿಗುತ್ತೆ ಅಂತಂದ್ರೆ ಎಷ್ಟು ಖುಷಿ, ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಬಂಡಿಲಿ ಹೋಗ್ಬೇಕು, ಬಸ್ಸು ರಶ್ ಇರುತ್ತೆ, ಅವ್ರು ಬಂಡಿ ಕಳ್ಸಿದ್ರೆ ಹೋಗ್ಬೇಕು. ಬಂಡಿ ಅಂದ್ರೆ ಗೊತ್ತಲ್ಲ, ಎತ್ತಿನ ಗಾಡಿ ಗೊತ್ತಮ್ಮ. ಎಂತೆಂತ ಕಷ್ಟಗಳನ್ನ ಅಲ್ಲೊಂಥರ ಮಾಡ್ಕೊಂಡಿದೀನಿ ಅಂತಂದ್ರೆ, ಅಲ್ಲಿ ಪ್ರಾಕ್ಟೀಸ್ ಅಂತ ಹೋದಾಗ ಯಾರೋ ಚಪ್ಪಲಿ ಕದ್ಬಿಟ್ರು. ಮುಂದೆ ನಾನು 3 ಕಿಲೋಮೀಟರ್ ನಡೆದ ಮೇಲೆ ರೋಡ್ ಸಿಗ್ತೈತೆ, ಅಲ್ಲಿ ಬಸ್ ಸಿಗುತ್ತೆ. ನಾಟಕ ಬಿಡ್ತು, ನೋಡ್ತೀನಿ ಚಪ್ಪಲಿ ಇಲ್ಲ. ಏನ್ ಮಾಡ್ಲಿ, ಅದು ಕಾಲ್ದಾರಿ ನಡಿಯಕ್ಕೆ ಕಲ್ಲು ಮುಳ್ಳು. ಸೂಟ್ಕೇಸ್ VIP ಸೂಟ್ಕೇಸ್ ಒಂದು ಬ್ಯಾಸ್ಕೆಟ್ ಒಂದು ಹೊತ್ಕೊಂಡು ನಾವು ಹೋಗ್ಬೇಕು, ಈ ಪರಿಸ್ಥಿತಿ. ಆಮೇಲೆ ನೋಡಿದೆ, ಸ್ವಲ್ಪ ಕಾಡು ಟೈಪ್ ಇತ್ತು, ದೊಡ್ಡ ದೊಡ್ಡ ಎಲೆ. ಆ ಎಲೆನ ಕಾಲಿಗೆ 4-5 ಎಲೆ ಇಟ್ಕೊಂಡ್ಬಿಟ್ಟು ಒಂದ್ ಬಟ್ಟೆ ಹರಿದು ಅದಕ್ಕೆ ಸುತ್ಕೊಂಡು ಹಂಗೂ ಕೂಡ ನಾನು ಹೋಗಿ 3 ಕಿಲೋಮೀಟರ್ ಊರು ಬಿಟ್ಟಿದ್ದೀನಿ. ಇವೆಲ್ಲರೂ ಕಾಮಿಡಿ ಮಾಡೋರು. ನಗುನು ಬರ್ತಿತ್ತು, ಏನ್ ಮುಳ್ಳು ತುಳ್ಕೊಂಡು ಹೋಗೋಕ್ಕಾಗಲ್ಲ. ಎಲೆಗಳನ್ನ ಒಂದು 8-10 ಎಲೆಗಳನ್ನ ಇಟ್ಕೊಂಡು ಕಾಲಿಗೆ ಕಟ್ಕೊಂಡು 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀನಿ. ಈ ತರದ್ದೆಲ್ಲಾ ಘಟನೆಗಳು ಅಮೇಚೂರಲ್ಲಿ. ಹೌದು, ಈಗಿನ ಕಾಲದಲ್ಲಿ ನಮಗೆ ಎಲ್ಲ ಇದ್ದು 100 ಜೊತೆ ಚಪ್ಪಲಿ ಇರ್ತದೆ, 1 ಜೊತೆ ಚಪ್ಪಲಿ ಕಿತ್ತೋದ್ರೆ ಜಗಳಗಳು ಶುರುವಾಗಿದೆ. ಆಪ್ಷನ್ ಇದೆ ನಮಗೆ, ಜಗಳ ಶುರುವಾಗಿದೆ. ನೀವು ಅಷ್ಟೆಲ್ಲ ಕಷ್ಟ ಅಷ್ಟು. ಆಮೇಲೆ ಕಾಮಿಡಿ, ಈಗ ನಾನು ಸುಮ್ನೆ ಅಳೋದು ಹೇಳ್ಬಿಟ್ಟೆ ನಿನ್ನ ಹತ್ರ. ಕಾಮಿಡಿನೂ ಇರುತ್ತೆ ರಂಗಭೂಮಿಲಿ. ಒಂದ್ಸತಿ ಒಂದು ಡ್ರಾಮಾಗೆ ಹೋಗಿದ್ದೀನಿ, ಹಳ್ಳಿ ಅಣ್ಣ ತಂಗಿ ನಾಟಕ. ನಾನು ಹೀರೋಯಿನ್ ಗಂಗಾ ಅಂತ ಪಾತ್ರ. ಅಲ್ಲಿ ಏನ್ ಮಾಡಿದ್ದಾರೆ, ಅವನು ತಂದೆ ಸಾಯ್ತಾನೆ. 3-4 ಹಲಿಗೆದ್ದು ಮಂಚ ಹಾಕಿರ್ತಾರೆ. ನೀವು ಅದನ್ನ ಕಣ್ಣಿಂದನೂ ನೋಡಿರಲ್ಲ ನೀವುಗಳೆಲ್ಲ. ಹಲಿಗೆ 4 ಹಲಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಅಪ್ಪ ಮಲಗಿರ್ತಾರೆ. ಅಣ್ಣ ಸತ್ತ ತಕ್ಷಣ ಅಪ್ಪ ಅಂತ ಅವನು, ನನ್ಗೆ ಗೊತ್ತು ಆ ತುದಿಗೆ ಕೂತ್ರೆ ಆ ಹಲಿಗೆ ಹಿಂಗಾಗುತ್ತೆ ಅಂತಂದು. ಅಂದ ತಕ್ಷಣ ಅಣ್ಣ ಬೇಡ ಅಣ್ಣ ಹಲಿಗೆ, ಅಣ್ಣ ಬೇಡ ಅಂತಂದ್ರೆ ಅಪ್ಪ ಅಂತ ಕೂತ್ಬಿಟ್ಟು, ಅಪ್ಪ ಸತ್ತಿದ್ದಾರೆ ಅಲ್ಲಿ. ಹಲ್ಗೆ ಹಿಂಗಾಗ್ಬಿಡ್ತು, ಬಾಡಿ ಅಪ್ಪ ಎದ್ ಕೂತ್ಬಿಟ್ಟ. ಎಲ್ಲ ಜನ ನಗ್ತಾ ಇದ್ದಾರೆ. ನೀವ್ಯಾಕಿದ್ರಿ, ನೀವು ಸತ್ತೋಗಿ ಅಂತ ನಾನು ಬಾಯಿ ತಿಳ್ಕೊಂಡು. ಮತ್ತೆ ಅದು ಲಾಸ್ಟ್ ಡೈಲಾಗ್ ಹೇಳಿದವ್ರದ್ದು ಅವ್ರಿಗೆ ಸಾಯಕ್ ಬರಲ್ಲ. ಅಮ್ಮ ಮಗಳೇ ಗಂಗ ಅಂತ ಮತ್ತೆ ಒಂದು ಸತ್ತ. ಅವಾಗ ಜನ ಮತ್ತೆ ನಗಕ್ ಶುರು ಮಾಡಿದ್ದಾರೆ. ಆಮೇಲೆ ತಿರುಗಿ ನಾನು ತಲೆ ಮೇಲೆ ಒಂದು ಶೋಕ ಗೀತೆ ಇರುತ್ತೆ ಅಲ್ಲೆಲ್ಲ ಹಳ್ಳಿಲಿ. ಅವನು ಪೆಟ್ಟಿಗೆ ಮಾಸ್ಟ್ರು ನೋಡ್ಕೊಂಡು ಬ್ಯಾಟ್ರಿ ಬಿಟ್ಕೊಂಡು ಅವರು ಸಾಹಿತ್ಯ ನೋಡ್ಕೊಂಡು ಅವ್ರು ಹಾಡ್ತಿದ್ರೆ, ಲೈಟ್ ಆಫ್ ಪರದೆ ಬಿಡಿ ಅಂತೀನಿ. ನೋಡಿದ್ರೆ ಇಲ್ಲ ರೀ, ಮಾಸ್ಟರ್ ಕೊಳ್ಳಲ್ಲಿ ಒಂದು ಸೀಟಿ ಇದೆ, ಆ ಸೀಟಿ ಊದೋರ್ಗು ನಾ ಪರದೆ ಬಿಡಲ್ಲ ಅಂತ ಅವನಂತ ಇದ್ದಾನೆ. ಅದು ಇಡೀ ನಗುಸಿನೇ ಆಯ್ತು. ಆಮೇಲೆ ತಿರುಗಿ ಇನ್ನೊಂದು ಊರಿಗೆ ಹೋಗಿದ್ದೆ. ಆ ಊರಲ್ಲಿ ಫಿಲನ್ ಪಾರ್ಟ್ ಅಂದ್ರೆ ಅವ್ನು ನಗ್ಬೇಕು. ಹೇಗ್ ನಗ್ಬೇಕು ಅಂದ್ರೆ ಹುಹಾ 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 ಅಂತ ನಗ್ಬೇಕು. ಅಂದ್ರೆ ಅದು ಇದ್ರ ಪಾತ್ರ, ವಿಲನ್ ಪಾತ್ರಕ್ಕೆ. ಆ ಪೆಟ್ಟಿಗೆ ಮಾಸ್ಟರ್ ಎಷ್ಟು ಹೇಳ್ಕೊಟ್ಟಿದ್ದಾರೆ, ಬರ್ತಾ ಇಲ್ಲ. ಅವನು ಬೆಟ್ಟಕ್ಕೆ ಹೋಗಿದ್ದಾನೆ, ಗದ್ದೆಗೆ ಹೋಗಿದ್ದಾನೆ, ಮನೆ ಮಾಳಿಗೆ ಮೇಲೆ ಹೋಗಿದ್ದಾನೆ ನಗಕ್ಕೆ ಕಲಿಯಕ್ಕೆ. ಕಲಿಯಕ್ಕೆ ಬಂದಿಲ್ಲ ಅವನಿಗೆ. ಡ್ರಾಮಾ ದಿವಸನೇ ಹೋಗ್ತಾ ಇದ್ದೆ. ಬಂದ ತಕ್ಷಣ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತಿದ್ದಾನ ಅವನು. ನಮ್ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಊಟಕ್ಕೆಲ್ಲ ಹಾಕಿ, ಜಯಲಕ್ಷ್ಮಿ ಅವರೇ ಏನು ನನಗೆ ಎಲ್ಲ ಪಾತ್ರ ಮಾಡ್ತೀನಿ, ಮಾತು ಕಲ್ತಿದ್ದೀನಿ, ಎಲ್ಲ ಕಲ್ತಿದ್ದೀನಿ, ನಂಗೆ ನಗೋದು ಬರ್ತಿಲ್ಲ, ಏನ್ ಮಾಡ್ಲಿ ನಂದೆ. ಮತ್ತೆ ಅಣ್ಣ ನಗೋಕ್ ಬರ್ಲಿಲ್ಲ ರೀ, ಏನ್ ಮಾಡಕ್ ಸಾಧ್ಯ, ಡೈಲಾಗ್ ಹೇಳಿ, ಸಿಗರೇಟ್ ಹಚ್ಚಿ ಅಷ್ಟೇ ಮಾಡಿ ಅಂತಂದೆ. ಇಲ್ಲಿ ನಗಬೇಕು ರೀ, ನಾನೊಂದು ಪ್ಲಾನ್ ಮಾಡೀನಿ ಹೇಗಿರುತ್ತೆ ಅಂತ. ಏನ್ ಮಾಡಿ ನನ್ನ ಅಳಿಯ ಇದ್ದಾರೆ, ಅವನು ನಗ್ತಾನೆ. ನೀವೆಲ್ಲ ಹಿನ್ನೆಲೆಗೆ ಸುಭದ್ರಮ್ಮ ಅವರು ಹನ್ನೆಲ್ಲ ಹೇಳಿದ್ರೆ ನೀವು ಬಾಯಿ ಬಡಿತೀರಲ್ಲ, ಹಂಗೆ ನಾನು ಅಂತಂತೀನಿ. ಅವನು ನಗ್ತಾನೆ, ಹೆಂಗಿದೆ ನೋಡಿ ಅಂದ. ಆ ಹುಡುಗನಿಗೆ ಏಮ್ರೆ ಬೈಲಿ ಅಂತ ಕರೆದಷ್ಟ ಎಲ್ಲ ನಗು ಅಂತಂದ. ಅವನು ಅಂತ ಚೆನ್ನಾಗಿ ನಕ್ಕ ಹುಡುಗ. ನನಗೂ ಇದು ಹೊಸದಲ್ಲ, ಚೆನ್ನಾಗಿರುತ್ತಲ್ಲ ಅಂತ ಪುಸ್ತಕ ತಗೊಂಡು, ನಾಟಕದ ಪುಸ್ತಕ, ಇಲ್ಲಿ ನಗುವನು ಅಂತಂದು 4 ಕಡೆ ಬರೆದು ಕೊಟ್ಟೆ. ಈ ಡೈಲಾಗಿಗೆ ನೀನ್ ಆಗ್ಬೇಕು. ಆಯ್ತು. ಏನಾಗುತ್ತೆ, ಅವ್ರ ಊರಿನಲ್ಲಿ ಜಾತ್ರೆ ಹೌಸ್ಫುಲ್ ಜನ. ಅವನ ಫ್ರೆಂಡ್ ಎಲ್ಲ ಮುಂದ್ಕೋತಿ, ಗೌಡನ ಮಗ ಮುಂದೆ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಗೊತ್ತೀವಿ ನಿಮ್ಗೆ ನಗಕ್ ಬರಲ್ಲ ಅಂತ. ಎಲ್ಲಾರು ಕೂತಿದ್ದಾರೆ. ಆ ಸೀನ್ ಬಂತು. ನನ್ ಸೀರಿಯಸ್ ಆಗಿ ಹೇಳಿದ್ದು, ಗಂಗಾ ಏನನ್ನು ಹೇಳು ಅಂತಂತ ಹಾ ಅಂತ. ಅಲ್ಲಿ ಒಳಗ್ ಮೈಕೆ ಇಲ್ಲ ಹುಡುಗರಿಗೆ. ಅವನಿಗೆ ಮೈಕ್ ಇಲ್ಲ, ಅವನಿಗೆ ನಗಕ್ ಬರಲ್ಲ ಅಂತ ಅವ್ನ ಫ್ರೆಂಡ್ ಸರ್ಕಲ್ಗೆ ಎಲ್ಲ ಗೊತ್ತು.
ಅವ್ರೆಲ್ಲರೂ ಅವ್ರು ಶುರು ಮಾಡ್ಬಿಟ್ರು ಆಡಿಯನ್ಸೇ ಆಡಿಯನ್ಸೇ ಅಂದ ತಕ್ಷಣ ನನ್ ಸೀರೆ ಸರಿ ದರ ಹೇಳ್ಕೊಂಡು ಸೈಡ್ ಸಿಗೋಗ್ಲಿ ಲೇ ಅವ್ರೆ ನಗಲ ಅಂತೀವ ಮಾವ ಮಾವ ಮೈಕಿಲ್ಲ ಮಾವ ಮೈಕಿಲ್ಲ ಅಂತ ಹುಡುಗ ಅಂದ ತಕ್ಷಣ ನಾನು ಇನ್ನೊಂದು ಜನ ನಗಕ್ ಶುರು ಮಾಡಿದ್ರು. ಸೀರಿಯಸ್ ಸನ್ನಿವೇಶ. ನಾನು ಸೀರೆ ಸೆರೆಕೊಂಡು ಬಂದು ಆ ಡ್ರಾಮಾದಲ್ಲ ಡೈಲಾಗು ಬೇರೆ ಬೇರೆದು. ಜನ ಸುಮ್ಮನೆ ಇರ್ಬೇಕಲ್ಲ. ಪಾಪಿ ಹೆಣ್ಣಂದ್ರೆ ಏನೆಂದು ತಿಳಿದುಕೊಂಡ್ರಿ. ಮಹಿಷಾಸುರನ ರುಂಡ ಚೆಂಡಾಡಿದ್ದು ಹೆಣ್ಣು, ಅತ್ಯಾಕರಿಯ ರುಂಡ ಚೆಂಡಾಡಿದ್ದು ಹೆಣ್ಣು, ಇನ್ನು ಯಾರ ರುಂಡ ಯಾರು ಚೆಂಡಾಡಿದಾರೆ ನೆನಪು ಮಾಡ್ಕೊಂತಾನೆ ಇದೀನಿ. ಮಾಡ್ಕೊಂಡೆ ಜನ ಡ್ರಾಮಾ ಡೈಲಾಗ್ ಅಂದ್ಕೊಂಡು ಸ್ವಲ್ಪ ಸೈಲೆಂಟ್ ಆದ್ರು. ಅವನು ಒಳಗಡೆಯಿಂದ ಬಂದು ಮತ್ತೆ ಮಾತಾಡ್ಕೊಳ್ಳಿ ಡೈಲಾಗ್ ಎತ್ಕೊಳ್ಳಿ ನೀವು ಅಂತಂದೆ. ಅಷ್ಟೊತ್ತಿಗೆ ಅವನು ಒಳಗಡೆ ಮೈಕ್ ನವನಿರ್ತಾನೆ, ಸ್ವಿಚ್ ಬೋರ್ಡ್ ಅಂತಾರೆ. ಅವನು ಇನ್ನು ಬೆಳಗ್ಗೆ ಸಂಬಳ ಕೊಡೋ ನೀನು ಗೌಡಾನೆ, ಇನ್ನು ಕೊಡ್ತಾನೋ ಇಲ್ಲೋ ಅನ್ಕೊಂಡು ಅಲ್ಲಿಂದ ಮೈಕ್ ಇಲ್ಲಿಂದ ಕಿತ್ತಿದ್ ಕಟ್ಟು ಅವ್ನ ಕೈಗೆ ಒಂದು ಮೈಕ್ ಕೊಟ್ಬಿಟ್ಟ. ಮೈಕಿನ ಮಾವ ಬೈತಾನೆ ಬಾ ಅನ್ಕೊಂಡು ಅವ್ನು ನಗಕ್ ಶುರು ಮಾಡ್ಬಿಟ್ಟದ್ದೆ. ಇಲ್ಲ ಅದು ಅವನ್ ನಗದ್ ನೋಡಿ ಜನ ಎಲ್ಲ ನಗಕ್ ಶುರು ಮಾಡಿದ್ರು. ಅಷ್ಟು ಸೀನೆ ಹಾಳಾಗೋಯ್ತು ಅದು. ಆಮೇಲೆ ಪೆಟ್ಟಿಗೆ ಮಾಸ್ಟರ್ ಬಂದ್ರು ಒಳಗಡೆ. ಬಂದು ಯಾರು 3 ತಿಂಗಳಿಂದ ಅವ್ನಿಗೆ ಕಲ್ಸಿದೀನಿ, ಅವ್ನು ಕಲ್ತಿಲ್ಲ, ಇದರದ್ದು ಡೈರೆಕ್ಷನ್ ಯಾರ್ದು ಜಯಲಕ್ಷ್ಮಿ ಪಾಟೀಲ್ ಅವ್ರದ್ದು ಅಂದ್ರೆ ಯಾರು ನನಗ್ ಬೈಕ್ ಶುರು ಮಾಡಿದ್ರು. ನೀನು ಯಾಕೆ ಮಾಸ್ಟ್ರು ಇಲ್ಲ ಮಾಸ್ಟರ್ ಅವನ್ನೆಲ್ಲ ಹೇಳಿದಾಗ ಚೆನ್ನಾಗ್ ಅನಿಸ್ತು, ಅವ್ನು ಮೈಕ್ ಕೊಡ್ಲಿಲ್ಲ, ಇಲ್ಲಿದ್ರೆ ಸರಿ ಆಗ್ತಿತ್ತು ಅಂದೆ. ಈ ತರ ಅವ್ನು ಬಂದ ತಕ್ಷಣ ಹೋ ಅಂತ ಶುರು ಮಾಡ್ಬಿಟ್ರು ಇಡೀ ಆಡಿಯನ್ಸು. ಅಲ್ಲಿ ಕೊನೆವರೆಗೂ ನಗುದೇ ಆಯ್ತಾ ನಾಟಕದಲ್ಲಿ. ಈ ತರ ಕಾಮಿಡಿ ಸೀನ್ಗಳು ಇದೆ. ಅಮ್ಮ ನಿಮ್ ಜೀವನದಲ್ಲಿ ಇಲ್ಲಿವರೆಗೂ 75 ವರ್ಷ ಅಂತ ಹೇಳಿದ್ರಿ ನೀವಾಗ್ಲೇನೆ. ಇಷ್ಟು ವರ್ಷದಲ್ಲಿ ಇದು ನನ್ನ ಜೀವನದಲ್ಲಿ ನಡೆದಿದ್ದಕ್ಕೆ ಒಳ್ಳೇದಾಯ್ತು ಅಥವಾ ಈ ಒಂದು ವಿಚಾರ ನಡಿಬಾರ್ದಾಗಿತ್ತು ಜೀವನದಲ್ಲಿ ಅನ್ನೋದು ಯಾವ್ದಾದ್ರು ವಿಚಾರಗಳಿದೆಯಾ? ಇಲ್ಲಮ್ಮ, ಒಳ್ಳೇದಾಯ್ತು ಅನ್ನೋದಕ್ಕೆ ಏನು ಅಂತಂದ್ರೆ, ನಾನು ಡ್ರಾಮಾ ಕಂಪ್ನಿಲೇ ಇದ್ದೆ ಅವಾಗ. ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಒಂದು ಪಿಕ್ಚರ್ ಬಂತು. ಅದು ತಾಳ ತಪ್ಪಿದ ಬಾಳು ಅಂತ ನಾಟಕ. ಆ ನಾಟಕ ಬರೆದ ಕವಿಗಳು ಬಂದ್ಬಿಟ್ಟು, ಇಲ್ಲ ಮತ್ತೆ ಎಲ್ಲಾರು ಟೀಮೇ ಬರುತ್ತೆ ನಾಟಕ ನೋಡಕ್ಕೆ, ನೀವು ಆ ನಾಟಕ ಕಲೀರಿ. ಅದ್ರಲ್ಲಿ ಪದ್ಮಪ್ರಿಯ ಮಾಡಿದ ಪಾತ್ರ ನನಗೆ ನಾನು ಮಾಡಿದೆ. ಆ ಗುಡಿಗೇರಿ ಕಂಪ್ನಿಲೇ ಇದ್ವಿ ಅವಾಗ, ಎನ್ ಬಸವರಾಜ್ ಅವ್ರ ಕಂಪ್ನಿಲಿ ಪಾರ್ಟ್ ಮಾಡಿದೆ. ಮಂಜುಳಾ, ಆಮೇಲೆ ಪದ್ಮಪ್ರಿಯ, ಶೇಷಗಿರಿ ರಾವ್, ಅಂಕಲಿಗೆ ಅವ್ರದ್ದು ಪಿಕ್ಚರ್ ಅದು. ಅವರೆಲ್ಲ ಶ್ರೀನಾಥಣ್ಣ, ಅಷ್ಟು ಲೋಕೇಶಣ್ಣ ಎಲ್ಲ ನಾಟಕ ನೋಡಕ್ ಬಂದ್ರು. ಎಲ್ಲ ಅಂದ್ರೆ ಒಂದ್ಸತಿ ನಾಟಕ ನೋಡ್ಬಿಟ್ರೆ ಅವ್ರ ತಲೆಯಲ್ಲಿ ಓ ಈ ಪಾತ್ರ ಹೀಗೆ ಗೊತ್ತಾಗುತ್ತೆ. ಸಂಪತ್ತಿಗೆ ಸವಾಲು ಕೂಡ ಹಾಗೆ ಆಗಿದೆ. ಅದು ಗೋಕಾ ಕಂಪ್ನಿಲಿ ಆಡ್ತಾ ಇದ್ರು. ಪಾರ್ವತಮ್ಮ ನೋಡಿ ಇದನ್ನ ಡ್ರಾಮಾ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಫಸ್ಟ್ ಜಯಂತಿ ಅವ್ರು ಬಂದ್ರು, ಆಮೇಲೆ ಆರ್ತಿ ಅವ್ರು ಬಂದ್ರು, ಕೊನೆಗೆ ಮಂಜುಳಾ ಅವ್ರು ಬಂದ್ರು. ಮಂಜುಳಾ ಅವ್ರಿಗೆ ಸೆಲೆಕ್ಟ್ ಆಯ್ತು. ಆ ತರ ಈ ಡ್ರಾಮಾ ನೋಡ್ಬಿಟ್ರೆ ಎಲ್ಲ ಐಡಿಯಾ ಬರುತ್ತಲ್ಲ ಅಂತ ಎಲ್ಲರೂ ಬಂದ್ರು. ಅವಾಗ ನಾನು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಕೋ. ಅಯ್ಯೋ ಈಗಲೇ ಸೂಪರ್ ಸೂಪರ್ ಫಿಗರ್ ನೀವು ಅವಾಗ. 80ನೇ ಇಸ್ವಿ ಅದು. ಅವ್ರು ಡ್ರಾಮಾ ನೋಡಿದ್ರು, ಶೇಷಗಿರಾವು ಇವರು ಎಲ್ಲ ಎಂತೆಂತ ಒಳ್ಳೆ ಫಿಗರ್ ಇದಾರೆ, ಆರ್ಟಿಸ್ಟ್ ಇದ್ದಾರೆ, ಇವ್ರನ್ನ ಯಾಕೆ ನೀವು ಕರ್ಕೊಂಡ್ ಬರಲ್ಲ ಇದಕ್ಕೆ ಸಿನಿಮಾಗೆ? ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ನಮ್ದು ಒಳ್ಳೆ ಪಾತ್ರ ಚೆನ್ನಾಗಿತ್ತು, ಚೆನ್ನಾಗ್ ಮಾಡಿದೆ. ಅವರೆಲ್ಲ ಅವರೆಲ್ಲ ನಾಟಕ ನೋಡಕ್ ಬಂದಲ್ಲ, ನಮ್ಗೆ ಖುಷಿ, ನಮ್ಮನ್ನ ನೋಡ್ತಾ ಇದ್ದಾರೆ. ಚೆನ್ನಾಗಾಯ್ತು. ಆದ್ಮೇಲೆ ತಿರ್ಗಾ ಮತ್ತೆ ನನಗೆ ಅಂಕಲಿಗೆ ಪ್ರೊಡಕ್ಷನ್ ಇಂದ ಹೇಳಿ ಕಳ್ಸಿದ್ರು. ಅದೊಂದು ಡ್ರಾಮಾದಲ್ಲಿ ಮಾಡಿದ್ದಕ್ಕೆ ಅಲ್ಲಿಂದ ನಿಮಗೆ ಸಿನಿಮಾ ಗುಣ ನೋಡಿ ಹೆಣ್ಣು ಕೊಡು ಆಯ್ತು ಅಂತ ಗುಣ ನೋಡಿ ಹೆಣ್ಣು ಕೊಡು ಬಂದೆ. ಅಲ್ಲಿ ಅದ್ರೊಳಗೆ ಕಾಮಿಡಿ, ಮಂಜುಳಾ ನಾನು ಫ್ರೆಂಡು, ಈ ತರ. ಆಮೇಲೆ ತಕ್ಷಣ ಅದನ್ನ ನೋಡ್ಬಿಟ್ಟು ಚಂದುಲಾಲ್ ಜೈನು, ಅಲ್ಲೇ ಟೂರಿಸ್ಟ್ ಹೋಟ್ಲ್ ಇದೆ, ಸಂಗೀತ ಹೋಟ್ಲಲ್ಲಿ ನಾನಿದ್ದಿದ್ದು. ಅಮ್ಮ ನಾನು ಟೂರಿಸ್ಟ್ ಹೋಟ್ಲ್ ಎಲ್ಲಿದೆ ಗೊತ್ತಿಲ್ಲ ಸರ್ ಅಂದೆ ಫೋನಲ್ಲಿ. ಅಮ್ಮ ರೋಡ್ ಕ್ರಾಸ್ ಮಾಡು ಬರುತ್ತೆ ಅಂದ್ರು. ಬಂದು ಮತ್ತೆ ಸಿದ್ಲಿಂಗಯ್ಯನವರು ಅವರೆಲ್ಲ ನಾನು ಇಂಟರ್ವ್ಯೂ ತಗೊಂಡ್ರು. ಆಮೇಲೆ ಬೆತ್ತಲೆ ಸೇವೆ ಅಂತ, ಅದ್ರಲ್ಲಿ ಸೆಕೆಂಡ್ ಹೀರೋಯಿನ್, ಅದೊಂದು ಹುಚ್ಚಿ ಪಾತ್ರ, ವಜ್ರಮುನಿಯವ್ರ ಮಗಳ ಪಾತ್ರ. ನನ್ಗೆ ವ್ಯತ್ಯಾಸ ಅನಿಸ್ತಾ ಇರ್ಲಿಲ್ಲ. ಅಲ್ಲಿ ಆಕ್ಷನ್ ಹಂಗೆ, ಇಲ್ಲಿ ಹಾಗೆ ಅಂತ ಒಂದೊಂದು ಟೇಕಿಗೆ ಹುಡುಗಿ ಒಂದೊಂದೇ ಮಾತಾಡಲ್ಲ ಅಂತ ಎಲ್ಲರಿಗೂ ಖುಷಿ ಆಗೋದು. ಅವ್ರು ಇವರಿಗೆ ಎಲ್ಲ ಅವ್ರವರೇ ಹೇಳೋರು. ನನಗೇನು ಅವಾಗ ಹಿಂಗ್ ಫೋನ್ ಇರ್ಲಿಲ್ಲ, ಏನಿರಲಿಲ್ಲ, ಯಾರನ್ನ ಭೇಟಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ತುಂಬಾ ತುಂಬಾ ಒಂಥರ ಇನ್ನೋಸೆಂಟ್ ಇದ್ದೆ ನಾನು. ನನಗೇನು, ಯಾಕಂದ್ರೆ ಲೆಫ್ಟ್ ರೈಟ್ ಇದು ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಕ್ಯಾಮ್ರಾ ಅಸೋಸಿಯೇಟ್ ಪರಿಚಯ ಮಾಡ್ಕೊತಿದ್ದೆ. ನಾನು ಕಲ್ತಿಲ್ಲ, ನನ್ಗೊಂದ್ ಸ್ವಲ್ಪ ಹೇಳಿ ಅಂತಂದೆ. ಹ್ಞೂ ಅಂತಿದ್ದೆ. ನಾನು ಲೆಫ್ಟ್ ಅಂದ ತಕ್ಷಣ ಅವ್ನು ಹಿಂಗ್ ಮಾಡಿದ್ರೆ ಹಿಂಗ್ ಹೋಗ್ಬೇಕು. ಅವನ್ನ ನೋಡ್ತಿದ್ದೆ ಫಸ್ಟ್, ಗೌರಿಶಂಕರ್ ಕ್ಯಾಮ್ರಾಮೆನ್ನು. ಆಮೇಲೆ ಹಿಂಗಂದ್ರೆ ಹಿಂಗ್ ಹೋಗ್ತಿದ್ದೆ. ಅವನ್ ಪಾಪ ಹುಡುಗ ಇಲ್ಲ, ಒಂದ್ ದಿವಸ
ಫಾರ್ವರ್ಡ್ ಅಂತ ಹೇಳ್ತಾ ಇದಾರೆ ಗೌರಿಶಂಕರ್. ಫಾರ್ವರ್ಡ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಲಂಗ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಅವ್ನು ಹುಡುಕ್ತಾ ಇದ್ವಿ. ಆಮೇಲೆ ಅವ್ರ ಮುಂದೆ ತಕ್ಷಣ ಫಾರ್ವರ್ಡ್ ಜಯಲಕ್ಷ್ಮಿ ಫಾರ್ವರ್ಡ್ ಅಂತ ಇದ್ದಾರೆ ಹಿಂಗೆ ಅಂತಂದೆ. ಮುಂದೆ ಅವಾಗ ಫಾರ್ವರ್ಡ್ ಅಂದ್ರೆ ಮುಂದೆ ಅಷ್ಟು ನನ್ಗೇನು ಗೊತ್ತಿರ್ಲಿಲ್ಲ. ಆಮೇಲೆ ಅದನ್ನ ಬೆತ್ತಲೆ ಸಿವೆ ನೋಡ್ಬಿಟ್ಟು ಅಜಂತ ಮೂವೀಸ್ನವರು ಅವರು ಇದ್ರದ್ದು ಸಿಂಹಗರ್ಜನೆ ಅಂತ ವಿಷ್ಣುವರ್ಧನ್ ಪಿಕ್ಚರ್, ಅದ್ರಲ್ಲಿ 5 ಸೀನ್ಗಳು ಕಾಮಿಡಿ ಸೀನೇ ಬರುತ್ತೆ. ದಿನೇಶ್ ಅವ್ರ ಮಿಸಸ್ ಪಾತ್ರ, ಉಮೇಶ್ ಅಣ್ಣ, ದಿನೇಶ್, ನಾನು, ಬಿ ಕೆ ಶಂಕರು. ಒಂದೇ ದಿವಸಕ್ಕೆ 5 ಸೀರೆ ಮುಗಿಸ್ಬಿಟ್ವಿ. ನಮ್ಗೆಲ್ಲ ಒಂದೊಂದೇ ಟೇಕ್. ಅಜಂತ ಮೂವೀಸ್ನವ್ರು ತುಂಬಾ ಖುಷಿ ಪಟ್ರು. ಇಲ್ಲಮ್ಮ ಕಾಮಿಡಿ ಇದು ಕೊಟ್ವಿ. ವಿಷ್ಣುವರ್ಧನ್ ಪಿಕ್ಚರ್, ಅದು ವಿಷ್ಣುವರ್ಧನ್ ವಿಜಯಶಾಂತಿ ಅವ್ರ ಪಿಕ್ಚರ್, ಬ್ಲಾಕ್ ಅಂಡ್ ವೈಟ್. ಆಮೇಲೆ ಆಯ್ತು ಅಂತಂದೆ. ಪಾಪ ಕೊಟ್ರು. ಅಲ್ಲಿ ಡ್ರಾಮಾ ಇದನ್ನೇ ನಂಬ್ಕೊಂಡಿದ್ರೆ ನಮಗೆ ಸಿಗ್ತಾ ಇರಲಿಲ್ಲ. ನನಗೆ ಅವ್ರು ಕೇಳ್ಬೇಕು ಇವ್ರು ಕೇಳ್ಬೇಕು ಅಂತ ಗೊತ್ತೇ ಇಲ್ಲ. ಅವ್ರಿಗೆ ಹೇಳಿ NS ರಾವ್ ಅವ್ರ ಜೊತೆ 2 ಪಿಕ್ಚರ್ ಮಾಡಿದೆ. ಕಣ್ಣು ತರಿಸಿದೆ ಹೆಣ್ಣು, ಇವೆಲ್ಲ. ಆಮೇಲೆ NS ರಾವ್ ಅವ್ರ ಜೊತೆ ಒಳ್ಳೆ ಕ್ಲಿಕ್ ಆಯ್ತು. ಅವರು ಇಲ್ಲಿ ಇದ್ದು ಬಿಡಿ, ಮನೆ ಮಾಡ್ಕೊಳ್ಳಿ ಬೆಂಗಳೂರಿಗೆ. ಹೌದು, ಮನೆ ಮಾಡ್ಕೊಂಡ್ರೆ ಒಂದ್ ಪಿಕ್ಚರ್ ಅಂದ್ಮೇಲೆ ಮಂದಿ ಇನ್ನೊಂದ್ ಪಿಕ್ಚರ್ ಸಿಗುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಅಲ್ಲಾದ್ರೂ ನನಗೆ ಡ್ರಾಮಾ ಸಿಕ್ಕತ್ತೆ. ಅಲ್ಲಿ ಬಳ್ಳಾರಿ ರಾಯಚೂರ್ ಸೈಡ್ ಎಲ್ಲ ನನ್ನ ಫೇಮಸ್. ನಾನು ತಿಂಗಳಿಗೆ 27-28 ಡ್ರಾಮಾ ಮಾಡೋಣ. ಆಮೇಲೆ ನನ್ಗೆ ಪ್ರಾಂಪ್ಟ್ ಗಿಂಟ್ ಬೇಡ, ನಾನು ಎಷ್ಟೊತ್ತಿದ್ರು ನಾನು ಕಲಿಬೇಕು. ನಂದು 1 ಡೈಲಾಗ್ ತಪ್ಪಿದ್ರೆ ನೀವು 10 ರೂಪಾಯಿ ಕಟ್ ಮಾಡಿ ಅಂತಿದ್ರು. ತಗೊಳ್ಳೋದು 200-300 ಅಷ್ಟು ನಾನು ಪರ್ಫೆಕ್ಟ್. ಇವಾಗ್ಲೂ ಅಷ್ಟೇ. ನಾನು ದೇವ್ರ ಭಗವಂತ ಅದೊಂದು ನನಗ್ ಶಕ್ತಿ ಕೊಟ್ಟಿದ್ದೇನೆ. ಅವ್ರು 4 ಲೈನ್ ಡೈಲಾಗ್ ಹೇಳಿ 5 ಲೈನ್ ಡೈಲಾಗ್ ಹೇಳಿ ಒಂದ್ ಸರ್ತಿ ಪಕ್ಕಕ್ಕೆ ಅವ್ರು ಏನ್ ಹೇಳ್ತಾರೆ ಕಾಣಲ್ಲಮ್ಮ ಸರಿಯಾಗಿ. ನಾನ್ ಬರ್ದಿದ್ ನನಗೆ ಕಾಣಲ್ಲ ಇವಾಗ. ಅವ್ರು ಏನ್ ಹೇಳ್ತಾರೋ ಅದನ್ನ 1 ಟೇಕಲ್ಲೇ ನಾನು ಬಿಡ್ತೀನಿ. ಈಗಲೂ ಅದೊಂದು ದೇವ್ರು ಕೊಟ್ಟ ವರ ಅಂತೀನಿ. ವಯಸ್ಸಾದ್ಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ಗೇನು ಕಡಿಮೆ ಆಗಿಲ್ಲ. ಇಲ್ಲಪ್ಪ, ನಿಮಗೆ ಕಡಿಮೆ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನೇ ಕೊಟ್ಬಿಡ್ತೀನಿ. ನಾನ್ ಬೇಕಾದ್ರೆ ಹೇಳ್ತೀನಿ. ನಾನು 100 ಕ್ವಶನ್ಸ್ ರೆಡಿ ಮಾಡ್ಕೊಂಡ್ ಬಂದ್ರೆ ಫೋನ್ ತೆಗ್ದು ನೆಕ್ಸ್ಟ್ ಅದು ಯಾವ್ದು ಕೇಳ್ಬೇಕಾಗಿದೆ. ಅಮ್ಮ ಎಲ್ಲದಕ್ಕೂ ಉತ್ತರ ಕೊಟ್ಟಿದಾರ ನನಗೆ ಅನ್ಸುತ್ತೆ. ನಿಮಗ್ ನೆನಪಿನ ಶಕ್ತಿ ಅಂತ ಏನಾದ್ರು ಕಡಿಮೆ ಅಂತ ಯಾರಾದ್ರೂ ಹೇಳಿದ್ರೆ ಕಾಲ್ ಪ್ರಿಯಾ. ನೀನ್ ಮಾತಾಡ್ಬೇಕು, ನಿನ್ ಬದಲು ನಾನೇ ಮಾತಾಡ್ತಾ ಇದೀನಿ. ಅಲ್ಲ, ನಾನು ಬಂದಾಗ್ಲೇ ಹೇಳಿಲ್ವಾ, ನಾನು ಪ್ರತಿಯೊಬ್ಬರನ್ನ ಇಂಟರ್ವ್ಯೂ ಮಾಡುವಾಗ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿರ್ತೀನಿ. ಒಂದೇ ಉತ್ತರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ. ಬಾಲ್ಯ ಹೆಂಗಿತ್ತು? ಬಾಲ್ಯ ಹೆಂಗಿರುತ್ತೆ? ನಿಮ್ಮಂಗೆ ಇತ್ತು ಬಿಡಿ. ಇಷ್ಟೇ. ನಿಮ್ ಬಾಲ್ಯ ಎಷ್ಟು ಚೆನ್ನಾಗಿತ್ತು, ನಿಮ್ಮ ಆ ಜರ್ನಿ ಹೆಂಗ್ ಚೆನ್ನಾಗಿತ್ತು, ನೀವು ಸಿನಿಮಾ ರಂಗಕ್ಕೆ ಬಂದಿದ್ದು ಎಷ್ಟು ಚೆನ್ನಾಗಿತ್ತು, ನಿಮ್ಗೆ ಅಷ್ಟೊಂದು ಸನ್ಮಾನಗಳು, ಪ್ರಶಸ್ತಿಗಳು. ನಾನು ಅದೇ ಹೇಳಿಲ್ವಾ, ನಾನು 26 ವರ್ಷದ ಜರ್ನಿಲಿ ನಮ್ಮಪ್ಪ ಅಷ್ಟೆಲ್ಲ ಫೀಸ್ ಕೊಟ್ಟು ಓದಿಸಿದ್ರು, ಅಷ್ಟೆಲ್ಲ ಪ್ರಶಸ್ತಿ ಪತ್ರಗಳಿಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಅಷ್ಟಿರೋದ್ರೆ ನಂಗೆ ಬಹಳ ಖುಷಿ ಆಯ್ತು. ಅಯ್ಯೋ, ತುಂಬಾ ಇದೆ ಅಮ್ಮ. ತಂದೆ ಸ್ವಲ್ಪ ಅಂದ್ರೆ ಇನ್ನು ಮುಂದಿನ ಜನ್ಮ ಬೇಕು. ರಂಗಭೂಮಿ ಇದು ಕಷ್ಟ. ಇನ್ನೂ ಒಂದ್ ಏನಿರುತ್ತೆ ಅಂತಂದ್ರೆ, ಈಗ ಹೇಳಿದ್ರು ಯಾರು ನಂಬಲ್ಲ. ನಂಬ್ತೀನಿ. ಅವಾಗ ಸಂಬಳ ನಮ್ಗೆ 200 ರೂಪಾಯಿ ಸಂಬಳ ಇತ್ತು 75 ಇಸ್ವಿಲಿ. ನನ್ನ ಮಗ ಬೆಳೆದು ದೊಡ್ಡವನಾಗಕ್ ಶುರು ಮಾಡದ. ಅವಾಗ ರಾತ್ರಿ ಡ್ರಾಮಾ ಇರೋದ್ರಲ್ಲಿ ಎತ್ತರ ಅವನಿಗೆ ಏನಾರು ಹಾಲು ಕೊಡ್ಬೇಕಾಗಿತ್ತು. ಆಮೇಲೆ ಹಾಲು ಕಡಿಮೆ ಆಯ್ತು, ಅವನಿಗೆ ಹೊಟ್ಟೆ ಸ್ವಲ್ಪ ದೊಡ್ಡದಾಯ್ತು. ಏನ್ ಮಾಡಿ, ಯಾರೋ ಅಂದ್ರು ಅಮೂಲ್ ಹಾಕು ಅಂತ. ಅವಾಗ ನಾನು ಹೇಳ್ತೀನಿ, ಅಮೂಲ್ 7 ರೂಪಾಯಿ 1 ಡಬ್ಬ ಇತ್ತು ಅವಾಗ. ಬರೀ 7 ರೂಪಾಯಿ. ಆ 7 ರೂಪಾಯಿನೇ ನಮಗ್ ಕಷ್ಟ. ತಿಂಗಳಿಗೆ 200 ರೂಪಾಯಿ ಸಂಬಳದಲ್ಲಿ ಮನೆ ಬಾಡಿಗೆ ನೋಡ್ಬೇಕು, ಊಟದ್ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಆಮೇಲೆ ತಿರುಗಿ ಬರ್ತಾ ಡಬ್ಬದ ರೇಟ್ 10-13 ಆಗಕ್ ಶುರು ಆಯ್ತು. ಅವಾಗ ಹಾಲ್ ಬೇಕಲ್ಲ, ಏನ್ ಮಾಡ್ಲಿ ಒಂದ್ ತಲೆ ದೇವ್ರ ಪ್ಲಾನ್ ಕೊಟ್ಟ. ಪಕ್ಕದ ಮನೆ ಪರಿಚಯ ಮಾಡ್ಕೊಳ್ಳೋದ. ಊರಿಗೆ ಹೋದ ತಕ್ಷಣ 3 ತಿಂಗಳಿಗೆ ಒಂದೊಂದು ಊರು ಹೋಗೋದು. ಆಮೇಲೆ ಅವಾಗ ಯಾರ ಮನೇಲೂ ಗ್ಯಾಸ್ ಕುಕ್ಕರ್ ಇರ್ಲೇ ಇಲ್ಲ. ಅವಾಗ ಎಲ್ಲ ಒಲೆ ಮೇಲೆ ಅಡಿಗೆ ಮಾಡೋರು. ನಿಮ್ ಮನೇಲಿ ಅನ್ನ ಬಸ್ತ್ ಮಾಡ್ತೀರಾ, ಹಿಂಬಿಸಿ ಮಾಡ್ತೀರಾ ಅಂತ ಕೇಳೋದು ಮಾತಿನ ಮಧ್ಯೆ. ಇಲ್ಲ ಬಸ್ತ್ ಮಾಡಿ ಸ್ವಲ್ಪ ನನಗೆ ಗಂಜಿ ಕೊಡಿ ಅಂತ ಕೇಳ್ತಿದ್ದೆ. ಇವ್ರು ಹೂ ಅನ್ನೋರು, ಪಕ್ಕದ ಮನೆಯವ್ರು ಹೂ ಅನ್ನೋರು, ಎದುರು ಮನೆಯವ್ರು 4 ಜನ ಪರಿಚಯ ಮಾಡ್ಕತ್ತಿದ್ದೆ. 11-12 ಗಂಟೆಗೆ ಎಲ್ಲಾರು ಗಂಜಿ ಕೊಡೋರು. ಅದನ್ನ ಒಂದ್ ಅರ್ಧ ಲೀಟರ್ ಹಾಲು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ನನ್ನ ಮಗನಿಗೆ ಅದನ್ನೇ ಫೀಡ್ ಮಾಡ್ತಿದ್ದೆ. ಅವನು 1.5 ವರ್ಷದ ಮಗು ಇದ್ದಾಗ. ಕಂಡವ್ರ ಮನೆ ಗಂಜಿ ಕುಡಿದು ನನ್ ಮಗ ಸಾಲಿಡ್ ಆಗಿ ಬೆಳೆದ. ಇವತ್ತು ಲೆಕ್ಕ ಹಾಕಿದ್ರೆ ಇವತ್ತಿನ ಮಕ್ಕಳಿಗೆ ಯಾವ ತರ ಇಂಜೆಕ್ಷನ್ ಕೊಡಿಸ್ತಾರೆ, ಮಾಡ್ತಾರೆ. ಅವತ್ತು ಇಂಥ ಪರಿಸ್ಥಿತಿಲೂ ಕೂಡ ನಮ್ಗದು ಏನು ಬೇಜಾರು ಅನ್ನಿಸ್ತಾ ಇರಲಿಲ್ಲ. ಅವ್ನ ಹೊಟ್ಟೆ ತುಂಬಬೇಕು, ಅವನ ಅನ್ನ ಊಟ ಮಾಡೋ ಆಗೋ ತನಕ ನಮ್ಗೆ ಇರ್ತಾರ. ಅಯ್ಯೋ ದೇವ್ರೆ, ನಮಗೆ ಹಿಂಗೆ ಯಾವತ್ತೂ ಅಂದೇ ಇಲ್ಲ. ಗಂಜಿ ಅಲ್ಲ ಒಳ್ಳೇದಲ್ಲ, ಈ ಭಾವನೆಯಿಂದ ನೋಡ್ಕೊಂಡ್ ಬಂದವಳು.
ಅದು ಕಂಡವ್ರ ಮನೆಯಿಂದ ಕೇಳಿದ್ರೆ ಹೇಗೆ ಇದು ಈಗ ಬೇಜಾರು ಅನಿಸುತ್ತೆ. ಹೌದು. ಹಿಂಗ ಬದುಕು ನಡೆಸಿದ್ನ ನಾನು ಅಂತ ಅವಾಗ ಏನೂ ಅನಿಸ್ತಾ ಇಲ್ಲ. ಆಮೇಲೆ ನಮಗೊಂದು ಬ್ಯಾಂಕ್ ಗೊತ್ತಿಲ್ಲ, ಒಂದು ಸೈಟ್ ತಗೋಬೇಕಂತ ಗೊತ್ತಿಲ್ಲ, ಒಂದು ಮನೆ ತಗೋಬೇಕು ಅಂತ ಬ್ಯಾಂಕ್ ಅಂತಂದು ಏನೂ ಗೊತ್ತಿಲ್ಲ. ಆಮೇಲೆ ರಾತ್ರಿ 10:30 ನಾಟಕ ಶುರು ಆದ್ರೆ ಬೆಳಗಿನ ಜಾವ 3 3 ಗಂಟೆ ಗಂಟೆ ಮುಗಿತದೆ. ಅವಾಗ ಹೋಗಿ ಊಟ ಮಾಡಿ ಸಾರು ಹಳಸಿದ್ರೆ ಮತ್ತೆ ಖಾರ ಪುಡಿ ಎಣ್ಣೆಯನ್ನ ಹಾಕೊಂಡು ಊಟ ಮಾಡಿ ಮಲ್ಕೊಳ್ಳೋದು. ಸೂರ್ಯೋದಯ ಅಂತೂ ನಾವ್ ಯಾರು ನೋಡೇ ಇರ್ತಿರ್ಲಿಲ್ಲ ಅವಾಗ. ಯಾಕಂದ್ರೆ ಹೇಳೋದು 8 ಗಂಟೆ 9 ಗಂಟೆ 10 ಗಂಟೆಗೆ ಹೇಳ್ತಾ ಇದ್ವಿ. ಹೌದು. ಈ ತರದ್ದೇ ಬದುಕು ವೃತ್ತಿ ರಂಗಭೂಮಿ. ಇಲ್ಲಿ ಬಂದ್ಮೇಲೆ ತಿರ್ಗಾ ಮತ್ತೆ ಹಾಗೆ ಇದಾಯ್ತು. ನನಗೆ ಈ ಫೀಲ್ಡ್ಗೆ ಇಲ್ಲ ಏನಾದ್ರು ನಾನು ಮಾಡ್ಬೇಕು, ಸಾಧನೆ ಮಾಡಿ ಬಣ್ಣ ಬಿಡಬಾರ್ದು. ಅನ್ನ ಬಿಟ್ಟೇನು ನಾನು ಬಣ್ಣ ಬಿಡಲ್ಲ ಅಂತ ಅನ್ಕೊಂಡು ಏನ್ ಮಾಡ್ಲಿ ಬೆಂಗಳೂರಿಗೆ ಹೋದ್ರೆ ಸೀರಿಯಲ್ ಗಿರಿಯಲ್ ಸಿಗ್ಬೋದಲ್ಲ ಅಂತ ಅನ್ಕೊಂಡು ಬಂದು ಒಂದು ಇದ್ರಲ್ಲಿದ್ದೆ, ನಾನು ಪಿಜಿಲಿದ್ದೆ. ಇಷ್ಟು ನಾನು ಇಷ್ಟು ಮಲ್ಕೊಳ್ಳೋ ಅಷ್ಟು ಎರಡು ಕಾಲ್ ಸಿಂಕೊಳಕ್ ಹೋದ್ರು ಮಾತ್ರ ನನಗೆ ಮಲ್ಕೊಳಕ್ ಜಾಗ ಅಂತ ಪರಿಸ್ಥಿತಿಲಿ ಇದ್ದೆ. ಬಂದು ಫೋಟೋಗಳನ್ನ ಎಲ್ಲರಿಗೂ, ನನಗೆ 60-70 ಅವಾರ್ಡ್ ವಿನ್ನರ್ ನಾನು. 60-70 ಇದೆ ನನ್ನ ಹತ್ರ ಪ್ರಶಸ್ತಿ. ಆದ್ರೆ ಇಲ್ಲಿ ನಾನು ಹೊಸಬಳು, ನನ್ನ ಕೈ ಹಿಡಿದು ನಡೆಸೋರು ಯಾರು ಇರ್ಲಿಲ್ಲ. 20 ರೂಪಾಯಿ ಅವಾಗ ಬಸ್ ಪಾಸು ಇಡೀ ದಿವಸ. ಬಸ್ಗೆ ಹತ್ತಿದ್ದೆ, ಹತ್ತು ಬಿಟ್ಟು ಫೋಟೋ ಅವಾಗ ಇದಿನ್ನೂ ಫೋಟೋ ಬಂದಿರ್ಲಿಲ್ಲ, ಮೊಬೈಲ್ ಬಂದಿರ್ಲಿಲ್ಲ. ಎಲ್ಲರಿಗೂ ಫೋಟೋ ಕೊಟ್ಟು ಹಿಂದೆ ಅಡ್ರೆಸ್ ಬರೆದು ನನ್ನ ಹೆಸರು ಬರೆದು ಕೊಟ್ಟು ನನಗೊಂದು ಅವಕಾಶ ಕೊಡಿ. ನನಗೊಂದು ಕಣ್ಣೀರ್ ಬರ್ತಾ ಇತ್ತು. ಯಾಕಂದ್ರೆ ನಾನು ಅಲ್ಲಿ ಅಷ್ಟು ಮೆರೆದವಳು. ಇಲ್ಲಿ ನಾನು ಕೇಳ್ಬೇಕು ಅಂದ್ರೆ ಆದ್ರೂ ನಾನು ಸ್ವಲ್ಪ ಗುರ್ತಿಸ್ಕೋಬೇಕು. ನಾನು ಗುರ್ತಿಸ್ಕೊಂಡ್ರೆ ನಾನು ಯಾರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟು ಬರ್ತಾ ಇದ್ದೆ. ಕೆಲವ್ರು ಕರಿತಿದ್ರು, ಒಂದು ಮನೆ ಕೆಲಸದವಳು, ಒಂದು ಪಕ್ಕದ ಮನೆ ಪಾತ್ರನೋ ಇಂಥದೇ ಒಂದು ಒನ್ ಡೇ ಆರ್ಟಿಸ್ಟ್ ಟೈಪ್ ನನ್ನ ಕರೆದ್ರು. ಆಯ್ತು, ನಾನು ಯಾರ್ದಾರು ಒಬ್ರ ಕಣ್ಣಿಗೆ ಬಿದ್ದೇ ಬೀಳ್ತೀನಿ, ನನ್ನ ಟ್ಯಾಲೆಂಟ್ ಅವ್ರು ಗೊತ್ತು ಹಿಡ್ದೇ ಹಿಡಿತಾರೆ ಅನ್ನೋ ಒಂದು ಮನೋಭಾವ. ಹಾಗೆ ಮಾಡ್ದೆ. ಬೇಜಾರು ಅನಿಸ್ತಾ ಇತ್ತು, ಇಂಥ ಪಾತ್ರಗಳನ್ನ ಮಾಡ್ಬೇಕಾ ನಾನು. ಇಲ್ಲಿ ನೋಡೋಣ, ನನ್ ಒಂದ್ ಟೈಮ್ ಬರುತ್ತೆ. ಯಾರ್ಯಾರು ಒಬ್ಬ ಡೈರೆಕ್ಟ್ರು, ಯಾರ್ಯಾರು ಪ್ರೊಡ್ಯೂಸರ್ ಕಣ್ಣಿಗೆ ಬಿದ್ರೆ ಸಾಕು ನೋಡೋಣ ಅಲ್ಲಿವರೆಗೂ ಅಂತಂದು ಒಂದ್ ನರ್ಸ್ ಪಾರ್ಟು, ಒಂದ್ ಡಾಕ್ಟರ್ ಪಾರ್ಟು ಹಂಗೆ ಕೊಡೋರು ನನಗೆ. ಅದನ್ನೇ ಮಾಡ್ತಾ ಇದ್ದೆ ಇಲ್ಲಿ ಅಂತ. ಆಶ್ಚರ್ಯ ಅನ್ಸುತ್ತೆ. ಒಂದ್ಸರ್ತಿ ಅಲ್ಲಿ ಒಂದು ಚೌಟ್ರಿ ಇದೆ, ಅಲ್ಲಿ ಹೋಗಿದ್ದೆ, ಫೋಟೋ ಹಿಡ್ಕೊಂಡು ಹೋಗಿದ್ದೆ. ನೀವು ಮ್ಯಾನೇಜರ್ ಇಲ್ಲ, ಕೂತಿದ್ದೀನಿ, ಹೊಟ್ಟೆ ಹಸಿವಾಗ್ತಾ ಇದೆ. ಯಾರು ಪರಿಚಯ ಇಲ್ಲ, ಯಾರು ನನಗೆ ಊಟಕ್ಕೆ ಕರೀಲಿಲ್ಲ. ಅಲ್ಲಿಂದ ಅಷ್ಟು ದೂರ ಹೋಗಿದ್ದೀನಿ, ಫೋಟೋ ಕೊಡ್ಲಾರ್ದೆ ಹೇಗೆ ಬರಲಿ ಅಂತ ಸುಮ್ಮನೆ ಅಲ್ಲಿ ಕಲ್ಲು ಮೇಲೇನೆ ಕೂತಿದ್ದೆ. ಎಲ್ಲರೂ ಊಟಕ್ಕೆ ಲಂಚ್ ಟೈಮ್ ಬಿಟ್ರು, ಎಲ್ಲರೂ ಅವ್ರ ಪಾಡಿಗೆ ಅವ್ರು ಊಟ ಮಾಡಿದ್ರು. ಆಮೇಲೆ 3 ಗಂಟೆ ಮೇಲೆ ಅವ್ರ ಮ್ಯಾನೇಜರ್ ಎಲ್ಲ ಹೋಗಿದ್ರು, ಬಂದರು. ಮತ್ತೆ ನಾನು ಫೋಟೋ ಅವ್ರಿಗೆ ಕೊಟ್ಟು ಎದ್ರು, ಅವಕಾಶ ಇದ್ರೆ ಹೇಳಿ ಅಂತ ಹೇಳಿ. ಹೊರಗೆ ಬರೋಕ್ಕೆ ಶಕ್ತಿ ಇಲ್ಲ, ಅಷ್ಟು ಹೊಟ್ಟೆ ಆಗ್ಬಿಟ್ಟಿದೆ. ಆಮೇಲೆ ನಡ್ಕೊಂಡು ಬಂದು ಅಲ್ಲೊಂದೆಲ್ಲ ದುಡೋ ಗಾಡಿ ಇತ್ತು, ಅಲ್ಲಿ 2 ಇಡ್ಲಿ ತಿಂದು ಮತ್ತೆ ಬಸ್ ಹತ್ಬಿಟ್ಟು ಬಂದೆ ನಾನು. ಈ ಪರಿಸ್ಥಿತಿ ನನಗೆ ಬೇಕಾ ಏನು? ಮತ್ತೆ ವಯಸ್ಸಾಯ್ತು, ನನಗೆ ಹೀರೋಯಿನ್ ಕೊಡೋದು ಕೊಡ್ತಾರ ಅಲ್ಲಿ? ಇಲ್ಲಲ್ಲ ಅಂತಂದೆ. ಅದೇ ಕಲ್ಲಿನ ಮೇಲೆ ನಾನು ಮಂಗಳೂರು ಹುಡುಗಿ, ಹುಬ್ಳಿ ಹುಡುಗಗೆ ಎಷ್ಟು ಜನ ಬಂದಿದ್ರು, ಎಲ್ಲರೂ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಅಂದ್ರೆ ಅಷ್ಟರೊಳಗೆ ಶೈನ್ ಆಗ್ಬಿಟ್ರಿ. ಅದೇ ಕಲ್ ಮೇಲೆ ಕೂತ್ ಕಣ್ಣೀರ್ ಹಾಕಿ ಬಂದವಳು, ಅದೇ ಕಲ್ ಮೇಲೆ ನನಗೆ 100 ಜನ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಹಾಗೆಯೇ ಕೊಡ್ತಾ ಬಂದ್ರು. ಆಮೇಲೆ ತಿರ್ಗಾ ಅವ್ರು ಬಾಬು ಅಂತ ಇದ್ರು, ನಮ್ಮ ರವಿಕಿರಣ್ ಅವರು ಇದ್ರಲ್ಲಿ, ಅವ್ರಿಗೂ ಒಂದು ಫೋಟೋ ಕೊಟ್ಟಿದ್ದೆ. ನೋಡಿ, ನನಗೆ ಯಾವ್ದಾರ ಅವಕಾಶ ಇದ್ರೆ ಹೇಳಿ ಅಂತಂದು. ಅವರೊಂದು ಡಾಕ್ಟರ್ ಪಾತ್ರ ಕೊಟ್ರು, ಸುಕನ್ಯಾ ಅಂತಂದ್ರು. ಇದರಲ್ಲಿ ಒಂದೊಂದು ಟೇಕಲ್ಲಿ ಓಕೆ ಮಾಡಿದೆ. ನನ್ನ ಅದೃಷ್ಟಕ್ಕೆ ಅವತ್ತು ಎಡಿಟರ್ ಎಲ್ಲ ರವಿ ಸರೇ ಕೂತಿದ್ದಾರೆ. ನನ್ನ ನೋಡ್ಬಿಟ್ಟು ಈಗ ಹೇಳೋದು ನಾನು 20 ವರ್ಷದ ಹಿಂದೆ, ಇವ್ರು ಯಾರು ಆರ್ಟಿಸ್ಟು? ಅವ್ರಿಗೆ ಎಲ್ಲಾರು ಆರ್ಟಿಸ್ಟು ಗೊತ್ತು. ಎಲ್ಲೋ ಹುಬ್ಳಿ ಕಡೆಯವರಂತೆ, ರಂಗಭೂಮಿಯವರಂತೆ ಬಂದ್ರು, ಅವಕಾಶ ಕೇಳಿದ್ರು, ಅದಕ್ಕೆ ಕೊಟ್ಟೆ. ಒಂದು ಡಾಕ್ಟರ್ ಪಾತ್ರ ಕೊಟ್ಟೆ. ಆಮೇಲೆ ಅದು ಬದುಕು ಮೊದಲು ಮಾಡ್ತಾ ಇದ್ರು, ಅದು ಮುಗಿದು ಅದೇ ಸ್ಲಾಟು, ಅದೇ ಟೈಟ್ಲು, ಎಲ್ಲ ಆರ್ಟಿಸ್ಟ್ ಚೇಂಜ್. ಆ ಥರದ್ದು ಅವರು ಇದು ನನಗೆ ಫೋನ್ ಮಾಡಿದ್ರು. ನಾನೊಂದು ಮದುವೆಗೆ ಹೋಗಿದ್ದೀನಿ ರಾಯಚೂರ್ ಹತ್ರ. ಒಂದು ವ್ಯಾನಿಟಿ ಬ್ಯಾಗ್ ನಲ್ಲಿ ಸೀರೆ ಇಟ್ಕೊಂಡಿದ್ದೀನಿ, ಒಂದು ಮೈ ಮೇಲೆ ಸೀರೆ ಇಟ್ಕೊಂಡಿದ್ದೀನಿ. ಫಂಕ್ಷನ್ಗೆ ಹೋಗಿ ಬರೋಳ. ಅಲ್ಲೇ ಅವ್ರು ಬಾಬು ಸರ್ದು ಫೋನ್ ಬಂತು, ಬೆಳಗ್ಗೆ ಶೂಟಿಂಗ್ ಇದೆ ಅಮ್ಮ, ಎಲ್ಲಿದ್ದೀರಾ, ನಾಳೆ ಬರ್ತೀರಾ? ಅಯ್ಯೋ ದೇವ್ರೆ, ಇಲ್ಲ ಮೇಜರ್ ಕ್ಯಾರೆಕ್ಟರ್ ನಿಮ್ದು. ಬರ್ತೀನಿ ಅಂದ್ರೆ ನಾನು ಹೋಗಿದ್ದೀನಿ ಅಲ್ಲಿಗೆ. ಕೊನೆಗೆ ರಿಸೆಪ್ಷನ್ ನಡೀತಾ ಇತ್ತು. ಮದುವೆ ಹೆಣ್ಣಿನ ತಾಯಿ ಕೇಳಿದೆ, ನನಗೊಂದು ಆರ್ಡಿನರಿ ಸೀರೆಗಳು. ಅಯ್ಯೋ ಜಯಲಕ್ಷ್ಮಿ, ರೇಷ್ಮೆ ಸೀರೆನೇ ತಗೊಂಡೋಗಿ ನೀವು ಅಂದ್ರೆ. ರೇಷ್ಮೆ ಸೀರೆ ಬೇಡ, ಆರ್ಡಿನರಿ ಸೀರೆಗಳು ಕೊಡಿ ಅಂತಂತಂದೆ.
ಪಾಪ ಬೀರನ್ನೇ ತೆಗೆದಿಟ್ರು. ಒಂದು ಆರ್ಡಿನರಿ ಸೀರೆ ಇಟ್ಕೊಂಡೆ, ದಪ್ಪ ಮತ್ತು ಸುಜಿ ದಾರ ತಗೊಂಡು ಬಂದು ಆ ಬ್ಲೌಸ್ಗಳನ್ನ ಹೊಲ್ಕೊಂಡು ಇಲ್ಲಮ್ಮ ಈ ಥರ ನನಗೆ ಅವಕಾಶ ಸಿಕ್ಕಿದೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಮತ್ತೆ ಹೊಸಪೇಟೆ ತನಕ ಬಂದು ಹೊಸಪೇಟೆಯಿಂದ ಬಸ್ ಹತ್ತಿ ಬೆಳಗ್ಗೆ ಇಲ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದೆ. ಮೇಜರ್ ಕ್ಯಾರೆಕ್ಟ್ರು ನನಗೆ ಬದುಕಿನಲ್ಲಿ ಸಿದ್ದರಾಜ್ ಕಲ್ಯಾಣ್ಕರ್ ಅವ್ರ ಮಿಸ್ಸಸ್ಸು ಎಲ್ಲ ಇದು ಕಂಟಿನ್ಯೂ ಡೇಟ್ ಕೊಟ್ಟರು. ಆಮೇಲೆ ಅಲ್ಲಿ ನಾನು ಯಾವುದರಲ್ಲಿ ನಾನು ಸೈಡ್ ಆರ್ಟಿಸ್ಟ್ ಆಗಿದ್ರು. ಮಾಡಿದ್ನೋ ಎಲ್ಲ ಸೀರಿಯಲ್ಲೂ ವಾತ್ಸಲ್ಯ, ಕಾದಂಬರಿ, ಎಲ್ಲ ಸೀರಿಯಲ್ನಲ್ಲೂ ಮೇಜರ್ ಕ್ಯಾರೆಕ್ಟರ್. ಅಂದ್ರೆ ನಾವು ಕಾಯ್ಬೇಕು ಅವಕಾಶ ಸಿಕ್ಕಾಗ ಬಾಗಿಲು ಮುಚ್ಕೋಬಾರದು, ಬಾಗಿಲು ತೆಗಿಬೇಕು ನಾವು. ಕರೆಕ್ಟ್. ಗೊತ್ತೇ ಹಾಗೆ ಆಗುತ್ತೆ ನಮ್ ಟ್ಯಾಲೆಂಟ್ ಏನು ಅಂತ. ಅವತ್ತಿಂದ ನನಗೆ ಯಾವ್ದು ಸೈಡ್ ಕ್ಯಾರೆಕ್ಟರ್ ಫುಲ್ ಮೈನ್. ಅವಾಗ 1 ವರ್ಷ ಮಾಡಿದೆ, ಜೂನಿಯರ್ ಆರ್ಟಿಸ್ಟ್ ಟೈಪೇ ಇದ್ದೆ, ಹಾಗೆ ನೋಡ್ಕೊಂಡ್ರು ನಾನು. ಆದ್ರೆ ಆಮೇಲೆ ಫುಲ್ ಮೈನ್, ಆಮೇಲೆ ಲೀಡ್. ಆಮೇಲೆ ನಮ್ಮ ರಾಮ್ಜಿ ಸರ್ ಅಂತೂ ನನ್ನ ಪಾಲಿನ ದೇವ್ರವ್ರು. ಅಷ್ಟು ಚೆನ್ನಾಗಿ ನನಗೆ ರಾಗಿಣಿಗೆ ಅವಕಾಶ ಕೊಟ್ರು. ನಮ್ಮ ಇವರು ಕುಲವಧು ಅವರು ಅಷ್ಟೇ, ಮಿಲನ ಪ್ರಕಾಶ್ ಅವರು ಒಳ್ಳೆ ಅವಕಾಶ ಕೊಟ್ರು. ಆಮೇಲೆ DD1 ನಲ್ಲಿ ರಾಜೇಶ್ ಅವ್ರದ್ದು 1000 ಎಪಿಸೋಡ್ 2 ಆಯ್ತು, ಅವರು ಚೆನ್ನಾಗಿ ನನಗೆ ಅವಕಾಶ ಕೊಟ್ರು. ಉದಯ ಟಿವಿನಲ್ಲೂ ನನಗೆ ಒಳ್ಳೆ ಅವಕಾಶ, ಎಲ್ಲ ಸಾಧಾರಣ ಅವಕಾಶ ಅವ್ರು ಕೊಟ್ರು. ಬಟ್ ನೀವು ಅವಕಾಶವನ್ನ ಸೂಪರ್ ಆಗಿ ಬಳಸ್ಕೊಂಡ್ರಿ. ಎಲ್ಲರ ಮನ್ಸಲ್ಲೂ ಇದ್ದೀರಾ ನೀವು. ಈಗ ನನಗೆ ಅದೇ ಆಶ್ಚರ್ಯ ಅನ್ಸುತ್ತೆ. ನನ್ನ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿ, ಅದೇ ಶುಗರ್ ಅಂತಂದ್ರೆ ಒಂದು ಹೈ ಡೋಸ್ ಮಾತ್ರೆ ಕೊಡ್ತಾರೆ, ಅವಾಗ ನಮ್ಗೆ ಒಳ್ಳೇದು ಅನ್ಸುತ್ತೆ. 20 ವರ್ಷ ಆದ್ನೋಗಿದ್ರೆ ಒಂದು ಕಿಡ್ನಿ ಕಳ್ಕೊತೀವಿ. ಹಾಗಾದ್ರೂ ನಾನು ಹೇಳಿದ್ರು ಕೂಡ ನನ್ನ ಕೂರಿಸಿ ಶೂಟಿಂಗ್ ಮಾಡಿಸ್ತಾರೆ. ನನ್ನ ಎಲ್ಲ ಪ್ರೊಡಕ್ಷನ್ ಇರ್ಬೋದು, ಇವಾಗ ಜಯಲಲಿತಾ ಇರ್ಬೋದು, ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಮದ್ಯಾವ ಅದೃಷ್ಟ ನನಗೆ ಅಂತ ಅನ್ಕೊಳ್ತೀನಿ ನಾನು. ನನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಎಲ್ರು. ಅಮ್ಮ, ಕೊನೆಯದಾಗಿ ಈಗಿನ ಜನರೇಷನ್ ಇರುವಂತಹ ಕಲಾವಿದರಿಗೆ ಎಲ್ಲ ಒಂದೇ ದಿನ ಆಗ್ಬೇಕು. ಇವಾಗ ನೀವೇ ಹೇಳೋದ್ರಿ, ನಾನು ಅಲ್ಲಿ ರಂಗಭೂಮಿಲಿ ಅಂತ ಸ್ಟಾರ್ ಆದ್ರೂ ಕೂಡ ನಾನು ಇಲ್ಲಿಗೆ ಬಂದು 1 ವರ್ಷ ಜೂನಿಯರ್ ಆರ್ಟಿಸ್ಟ್ ಅಂತಾನೆ ಅನ್ಕೊಳ್ಳಿ ನನಗೆ ಮಾಡಿದೆ ಅಂತ. ಬಟ್ ಇವತ್ತಿನ ದಿನ ಎಲ್ಲ ಅಂದ್ರೆ, ಇವತ್ತು ಆಕ್ಟ್ ಮಾಡ್ತಾರ, ನಾಳೆ ನಾನು ಟಾಪ್ ಅಲ್ಲಿ ಇರ್ಬೇಕು, ಆ ತರ ಮನೋಭಾವ ಅಂತ ಯಾವ ಕಷ್ಟನೋ ಯಾವ್ದನ್ನೂ ಅನುಸರಿಸ್ಕೊಂಡು ಹೋಗುವಂತ ಮನೋಭಾವ ಈಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಜನಕ್ಕೆ ಕಡಿಮೆ ಇದೆ. ಸೊ ಈಗಿನ ಕಲಾವಿದರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲಮ್ಮ, ನೋಡು, ಕಲಾವಿದ್ರು ಅಂದ್ರೆ ಕಲಾವಿದ ಯಾರೇ ಇದು ಮಾಡಿದ್ರು ಇವ್ರಿಗೊಂದ್ ಸ್ವಲ್ಪ ಸಹನೆ, ತಾಳ್ಮೆ ಇದು ಇರ್ಬೇಕು. ಆಮೇಲೆ ಹಿರಿಯರ್ ಕಂಡ್ರೆ ಅವರ ಅನುಭವ. ಈಗ ನಾನು ಬಂದಾಗ ಡೈರೆಕ್ಟ್ ಆಗಿ ನಾನು ರಂಗಭೂಮಿಲಿ ಅಂತ ಸೇವೆ ಮಾಡಿದ್ರು ಅಭಿನಯಗಳು ಚೇಂಜ್ ಆಗುತ್ತೆ. ರಂಗಭೂಮಿಲಿ ಕೈ ಹಿಂಗ್ ಮಾಡಿ ಎಲ್ಲ ಮಾಡ್ತೀವಿ, ಇಲ್ಲಿಲ್ಲ ಇಷ್ಟರಲ್ಲೇನೆ ನಾವು ಮಾಡ್ಬೇಕಾ. ನಾನ್ ಹೇಳುದು ಎಲ್ಲಾ ಕಲಾವಿದ್ರಿಗೂ, ನೀವು ಕೆಲಸ ಇಲ್ದಾಗ ಮಾನಿಟರ್ ಮುಂದೆ ಕೂತ್ಕೊಳ್ಳಿ, ಇನ್ನೊಬ್ರದ್ದು ನೋಡಿ ನೀವು ಸೂಕ್ಷ್ಮವಾಗಿ ಅಭಿನಯ ಮಾಡ್ತಾರೆ. ನಮ್ಗೇನೋ ಅಭಿನಯವಂತರಿದ್ದಾರೆ, ಅದನ್ನ ನೀವು ನೋಡಿ ಕಲೀರಿ. ಈಗ ರಂಗಭೂಮಿಲಿ ನಮ್ಗೆ ಪ್ರಾಕ್ಟೀಸ್ ಕೊಡ್ತಾರೆ, ನಮ್ಗೆ ರಿಹರ್ಸಲ್ ಕೊಡ್ತಾರೆ, ಮಾತಿನ ಟ್ಯೂನ್ ಹೇಳ್ಕೊಡ್ತಾರೆ, ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿಗಿಲ್ಲ ಅನ್ನೋದು ಹೇಳ್ಕೊಡ್ತಾರೆ. ಇಲ್ಲಿ ಹಾಗಲ್ಲ, ರೆಡಿಮೇಡೇ ಬೇಕು ಇಲ್ಲಿ ಎಲ್ಲ. ಅವ್ರಿಗೆ ಹೇಳ್ಕೊಡೋಷ್ಟು ಪೇಶನ್ಸೇ ಇರುದಿಲ್ಲ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ. ಅದನ್ನ ಹಕಾರ ತಿದ್ಕೊಳ್ಳಿ. ಹಾಲು ಹಣ್ಣು ಹಿಂಗೆಲ್ಲ ಮಾತಾಡ್ತಾರೆ. ಕಲಾವಿದ್ರು ಮಾತಾಡ್ಬಾರ್ದು, ಬೇರೆಯವ್ರು ಮಾತಾಡ್ಲಿ, ಅವ್ರಿಗೆ ಅದೇ ಅಭ್ಯಾಸ. ಅರಿಕೆ ಅಂತ ಇದನ್ನ ಮೊದ್ಲು ಶಬ್ದ ತಿದ್ಕೊಳ್ಳಿ. ಹಾಲು ಹಣ್ಣು ಇದಲ್ಲ, ಹಾಲು ಹಣ್ಣುನೇ ಅನ್ಬೇಕು. ಇದೆಲ್ಲ ರಂಗಭೂಮಿ ಕಲ್ಸುತ್ತೆ. ಕರೆಕ್ಟ್. ಇದು ಸೀರಿಯಲ್ ಕಲ್ಸಲ್ಲ. ಒಂದೊಂದ್ಸರ್ತಿ ಸೀರಿಯಲ್ ಅವ್ರಿಗೂ ಬೇಜಾರಾಗುತ್ತೆ, ಮಡಿರಿ ಅಂತ. ಅದನ್ನ ಫಸ್ಟ್ ನೀವು ಆ ಮಾನಿಟರ್ ಮುಂದೆ ಕೂತ್ಕೊಂಡು ಇನ್ನೊಬ್ರ ಅಭಿನಯ ನೋಡಿ ಕಲೀರಿ. ಹೊಸಬ್ರಿಗೆ ನಾನು ಹೇಳ್ತೀನಿ, ಕರೆಕ್ಟ್. ನಿಮ್ಗೆ ಎಷ್ಟೋ ಬರುತ್ತೆ ಅದರಿಂದ. ಹೌದು, ತುಂಬಾ ಹುಬ್ಬುಗಂಟಕ್ಕೆ ಹಾಕ್ಬಾರ್ದು, ತುಂಬಾ ಮುಖ ಕೆಡಿಸಬಾರ್ದು, ಅಲ್ಲಿ ನಿಮಗ್ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಹಿರಿಯರಿಗೆಲ್ಲ ಗೌರವ ಕೊಟ್ಟು ಅವ್ರದೆಲ್ಲ ತಿಳ್ಕೊಳ್ಳಿ. ಏನು ಹೌದು ಇದಾರೆ ಅವರು ಇದಾರೆ ತಾನೇ ಅಮ್ಮ. ಬಟ್ ಆದ್ರೆ ನೀವು ಮಾಡಿರೋಷ್ಟೆಲ್ಲ ಈಗೆಲ್ಲ 1% ನಡೆದಿರಲ್ಲ ಅವ್ರ ಜೀವನದಲ್ಲಿ. ನೀವು ಬೇರೆ ಅವಾಗ್ಲೇ ಸ್ಟಾರ್, ಸೂಪರ್ ಸ್ಟಾರ್. ಈಗ ಅವರೆಲ್ಲ ಅದೇ ನಿಮ್ಮ ಹತ್ರ ಕೇಳೋದಾಗಿರ್ಬಹುದು, ತಿಳ್ಕೊಳ್ಳೋದಾಗಿರ್ಬಹುದು, ಬಹಳಷ್ಟು ಇರುತ್ತೆ. ಹೌದು ಅಮ್ಮ, ಕೊನೆಯದಾಗಿ ಸ್ಪೀಡ್ ನ್ಯೂಸ್ ನ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಂಗಿತ್ತು ಇಂಟರ್ವ್ಯೂ? ಚೆನ್ನಾಗಿತ್ತಾ? ಇಲ್ಲ, ನನಗೆ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಖಂಡಿತ ಗೊತ್ತಿಲ್ಲ. ತುಂಬಾ ಬಂದಿದ್ದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಅನಿಸ್ತಾ ಇದೆ. ಸ್ಪೀಡ್ ನ್ಯೂಸ್ ಕರ್ನಾಟಕ ಇದು ಉನ್ನತವಾಗಿ ಬೆಳಿಲಿ. ತುಂಬಾ ಜನ, ಯಾಕಂದ್ರೆ
ಹೊಸ ಹೊಸದ ಇದನ್ನ ತರ್ತಾ ಇದ್ದಾರೆ ಇವರು. ಈಗ ಸ್ಟಾರ್ಟಿಂಗೇನೆ ಈ ತರ ಇದೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಯಾವ ಲೆವೆಲ್ ಅಲ್ಲಿ ಇವ್ರು ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ. ಇದರಿಂದ ನಿಮ್ಗೆ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿದ್ಯಮಾನಗಳು ಇವತ್ತು ಪೇಪರ್ ಓದೋದು ತುಂಬಾ ಕಡಿಮೆ. ಹೌದು. ವಿದ್ಯಮಾನಗಳು ನಮಗ್ ಬೇಕು ಅಂದ್ರೆ ಇಂಥ ಚಾನಲ್ಗಳು ನಮಗ್ ಬೇಕು. ಏನಾಗ್ತಾ ಇದೆ ಜಗತ್ತಲ್ಲಿ, ಏನಾಗ್ತಾ ಇದೆ ನಮ್ ಸುತ್ತಮುತ್ತ ತಿಳ್ಕೊಳಕ್ಕೆ ಖಂಡಿತ ಇದ್ಬೇಕು. ತುಂಬಾ ಸಕ್ಸಸ್ ಆಗ್ಲಿ, ತುಂಬಾ ಜನ ನೋಡ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ಇಷ್ಟೋ ತನಕ ಬಂದು ಒಂಚೂರು ಸ್ಟ್ರೆಸ್ ಇಲ್ದಂಗೆ ನೋ ಮಾ, ನನಗೆ ಆತರ ಅನ್ಸೇ ಇಲ್ಲ ಅಮ್ಮ. ನನಗಂತೂ ತುಂಬಾ ಖುಷಿ ಆಯ್ತು. ನನಗೆ ಒಂದೊಂದ್ಸಲ ಅನ್ಸುತ್ತೆ ಒಂದು 40 ಮಿನಿಟ್ಸ್ 45 ಮಿನಿಟ್ಸ್ ಮಾತಾಡುವಾಗ ಟಯರ್ಡ್ ಆಗ್ತದೆ ಅಂತ. ಬಟ್ ನೀವು 1 ನಿಮಿಷನೂ ಹಂಗೆ ಹೇಳ್ದಂಗೆ ನನ್ಗಿಂತ ಯಂಗ್ ಸ್ಟಾರ್ ಎನರ್ಜೆಟಿಕ್ ಆಗಿ ಮಾತಾಡಿದ್ರಿ. ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ತುಂಬಾ ಒಂದು ರಂಗಬಾನಾಡಿ ಅಂತ ಒಂದು ಪುಸ್ತಕ ಬಂದಿದೆ. ಅಂದ್ರೆ ಈ ತರ ಏನ್ ಹೇಳಿದ್ನಲ್ಲ ಅನುಭವಗಳು, ಇದೆಲ್ಲ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೀನಿ. ಅಂದ್ರೆ ನನ್ನ ಬಯೋಡೇಟಾ ಅಲ್ಲ ಅದು, ನಾನು ಅನುಭವಿಸಿದ್ದು, ನಾನು ನೋಡಿದ್ದು ದೃಶ್ಯ. ಈ ನಮ್ಮ ದಿಲೀಪ್ ಸರ್ ಅವ್ರು ಕೂಡ ನನಗೆ ಇದರಲ್ಲಿ ಕರೋನಾದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ, ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಅವಾಗ ಅವ್ರು ಕಪಡ ಸರ್ ಅಂತನವರು, ದಿಲೀಪ್ ಅವರು ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವಾಗ ಕಿಟ್ಗಳನ್ನೆಲ್ಲ ಕೊಟ್ಟು, ಯಾಕಂದ್ರೆ ನಮ್ಗೆ ದುಡಿಮೆನೆ ಇರ್ಲಿಲ್ಲ ಅವಾಗ. 60 ವರ್ಷದವ್ರನ್ನ ಸೀರಿಯಲ್ ಕರಿಬಾರ್ದು ಅಂತಂದ್ಬಿಟ್ಟು ನಮ್ಮನ್ನ ಕರ್ಕೋತಾ ಇರ್ಲಿಲ್ಲ. ನನ್ನ ಮೊಮ್ಮಗಳನ್ನು ನಾನು ಇದ್ದೆ. ಅವಾಗ ಇವರೇ ಮನೆಯವರೆಗೂ ತಂದು ಕಿಟ್ಗಳನ್ನ ಕೊಟ್ಟು ನಮ್ಮನ್ನೆಲ್ಲ ಸಾಕಿದ್ದಾರೆ ಆ ಟೈಮ್ ಅಲ್ಲಿ. ಆಮೇಲೆ ತಿರ್ಗಾ ಒಬ್ರು ಯಾರೋ ಬಿಜಾಪುರದವರು, ಎಲ್ಲರಿಗೂ 5,000 ರೂಪಾಯಿ ಕೊಡ್ತೀನಿ, ಅವರಿಗೆ ಬಾ ಅಂತ ಹೇಳಿ ಅಂದ್ರು. ಕಪ್ಪಣ್ಣ ಸಾರು, ಜಯಲಕ್ಷ್ಮಿ ನೀನು ಗ್ರ್ಯಾಂಡ್ ಆಗಿ ಬರ್ಬೇಡ, ಸೀರೆ ಗಿರೆ ಚಂದ ಉಟ್ಕೊಂಡು, ಅವ್ರು 5,000 ರೂಪಾಯಿ ಕೊಡ್ತಾರಂತೆ, ನೀನು ಸಿಂಪಲ್ ಆಗಿ ಬಂದು. ನಾನು ಆಗ್ ಬರಲ್ಲ ಸರ್. ಈಗ ಅವ್ರು ಕೊಡ್ತಾರಂತ ಹರ್ಕಲ್ ಸೀರೆ ಉಟ್ಕೊಂಡು ಅಲ್ಲೊಂದ್ ಡ್ರಾಮಾ ಮಾಡಕ್ ನನ್ಗೆ ಇಷ್ಟ ಅಲ್ಲ. ನಾನ್ ಹ್ಯಾಕ್ ಬರ್ಬೇಕು? ಹಾಗೆ ಅವ್ರು ಕೊಟ್ರು ಸರಿ, ಬಿಟ್ಟು ಸರಿ. ಕಲಾವಿದರು ಅಂತಂದ್ರೆ ಒಂದು ಇದ್ರಲ್ಲಿ ನೋಡ್ತಾ ಇರ್ತಾರೆ. ನಾವ್ ಯಾಕೆ ಅಲ್ಲೊಂದು ಆಕ್ಟಿಂಗ್ ಯಾಕೆ ಮಾಡ್ಬೇಕು ಅನ್ನೋಣ. ಬೇಡ, ನನ್ಗೆ ಕಷ್ಟ ಬಂದಿದೆ, ಒಪ್ತೀನಿ. ಕಷ್ಟ ಬಂದಿದೆ, ಹರ್ಕಲ್ ಸೀರೆ ಉಟ್ಕೊಂಡ್ ಬರೋ ಅಷ್ಟು ಕಷ್ಟ ಏನಿಲ್ಲ ಸರ್. ದುಡಿಮೆ ಇಲ್ಲ, ಅವ್ರಿವ್ರು ಎಲ್ಲ ಕಿಟ್ಕೊಂಡು ಕೊಡ್ತಾ ಇದ್ದಾರೆ, ಬದುಕ್ತಾ ಇದೀವಿ, ಚೆನ್ನಾಗಿ ಬದುಕ್ತಾ ಇದೀವಿ. ಅದ್ರಲ್ಲಿ ಏನು ಅಂತಂದ್ರೆ ಅವ್ರ ಅದರ ಮುಂದೆನೆ ಹೇಳ್ಬಿಟ್ರು, ಹಿಂಗಂದ್ರೆ ಈ ತರ ಆದ್ಲಿ ಇವಳು, ಅಷ್ಟು ಅಂದ್ರೆ ಸ್ವಾಭಿಮಾನ ಇರುತ್ತೆ, ನಾವ್ ಯಾಕೆ ಆ ತರ ಆಕ್ಟಿಂಗ್ ಮಾಡ್ಬೇಕು ಅಂತ ನೋಡೋಣ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ.